ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೋಕ್ಷವನ್ನು ನಾ ಬಯಸೆ ವಿಶ್ವಮೂರ್ತಿಯೇ ಬಸವ, ಜಂಗಮದ ಸೇವೆ ನನಗೆ ಪರಮ ಸಾಕ್ಷಾತ್ಕಾರ. ಜಗದ ಲೇಸಿದುವೆ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವದ ಉಸಿರು. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನಕ್ಕೆ ಹಣೆಮಣೆದು ಅದೇ ಮಹಾಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆಮಣೆದು ನನ್ನ ಆರಾಧ್ಯ ಗುರುದೈವವಾದಂಥ ಪ್ರವಚನ ಪಿತಾಮಹರು ಆದಂಥ ಪರಮ ಪೂಜ್ಯ ಪ್ರವಚನ ಪಿತಾಮಹ ಲಿಂಗಾನಂದ ಅಪ್ಪಾಜಿಗಳ ದಿವ್ಯ ಚೇತನಕ್ಕೆ ಹಣೆಮಣೆದು ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯ ಧೀರ ಮಾರ್ಗದಲ್ಲಿ ಸಾಗುವ ದೃಢ ಸಂಕಲ್ಪದೊಂದಿಗೆ ಬುದ್ಧ, ಬಸವ, ಅಂಬೇಡ್ಕರ್ ತಂದೆಗಳ ಸತ್ಯ ವಿಚಾರಧಾರೆಗಳಿಗೆ ಹಣೆಮಣಿದು ಕಲ್ಯಾಣ ಹೆಬ್ಬಾಳ ಈ ಗ್ರಾಮದಲ್ಲಿ ಸುಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಅಕ್ಕ ಮಹಾದೇವಿ ತಾಯಿಯವರ 17ನೇ ದಿನದ ಪ್ರವಚನ. ಈ ಪ್ರವಚನಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಈ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ಈ ಬಸವಶ್ರೀ ಕಮಿಟಿಯ ಎಲ್ಲ ಪದಾಧಿಕಾರಿ ಬಂಧುಗಳಲ್ಲಿ, ಈ ಪ್ರವಚನದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಸದ್ಭಕ್ತರು ಆದಂಥ ಶ್ರೀ ಶರಣ ಮಲ್ಲನಗೌಡರು ಅತನಿಯವರು ಅವರು ಆಗಮಿಸ್ಯಾರ. ಅವ್ರಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ ಎಲ್ಲ ಬಸವ ಸ್ವರೂಪರಾದ ಎಲ್ಲ ಶರಣರೇ, ಶರಣೆಯರೇ, ಮುದ್ದು ಮಕ್ಕಳೇ, ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಇವತ್ತು ಬಹಳ ಒಂದು ಅವಿಸ್ಮರಣೀಯವಾದಂಥ ದಿನ. ವಿ ಸಿದ್ದರಾಮಣ್ಣ ಶರಣರ ಬಗ್ಗೆ ಮೊನ್ನೆ ಹೇಳಿದೆ. ವಿ ಸಿದ್ದರಾಮಣ್ಣನವ್ರು ಅಂದ್ರೆ ಅವರು ಇಲ್ಲಿ ಬಂದು ಹೋಗಿರೋರು. ಇಲ್ಲಿ ಯಾರ ಮುಂದೆ ಇಲ್ಲಿ ಯಾರ ಮನೆ ಫೋಟೋದ ನೋಡಿದ್ವಿ. ಇಲ್ಲಿ ಪ್ರವಚನ ಮಾಡ್ಯಾರನ್ರಿ, ಒಂದು ಕಾರ್ಯಕ್ರಮ ಬಂದಾರಲ್ರಿ. ವಿ ಸಿದ್ದರಾಮಣ್ಣ ಶರಣರು 104 ವರ್ಷಕ್ಕೆ ಲಿಂಗೈಕ್ಯ ಆದ್ರು. ಅವರು ಇವತ್ತಿಗೆ ಲಿಂಗೈಕ್ಯ ಆಗಿ 1 ವರ್ಷ ಆಯ್ತು. ನಾವೆಲ್ಲ ಅವ್ರನ್ನ ಆಗಲಿ 1 ವರ್ಷ ಆಯ್ತು. ಮೊನ್ನೆ ಅವ್ರು ಕ್ಯಾನ್ಸರ್ ರೋಗ ಹೆಂಗೆ ಗುಣಪಡಿಸ್ಕೊಂಡ್ರು ಪಾದೋದಕದಿಂದ, ಮತ್ತು ಏನೆಲ್ಲ ಹೇಳಿದೆ. ಅವ್ರ ಜೀವನದೊಳಗೆ ಎಂಥ ಪವಾಡಗಳು ಭಾಳಷ್ಟು ಅದಾವು. ಅವ್ರದ್ದು ಇನ್ನೊಂದು ಪವಾಡ ಹೇಳ್ಬೇಕಂದ್ರೆ, ಒಂದು ದಿವಸ ಅವರೆಲ್ಲ ಲಿಂಗಾನಂದ ಅಪ್ಪ ಅವರೇ ಅವ್ರನ್ನ ಹೊರಗೆ ತೊಗೊಂಡವ್ರು. ಆಮೇಲೆ ಬಾಲ್ಕಿ ಚನ್ನಬಸವ ಅಪ್ಪಗಳು, ಬಾಲ್ಕಿ ದೊಡ್ಡಪ್ಪ ಅವ್ರ ಅಂತಕ್ಕ, ಸಿದ್ದೇಶ್ವರಪ್ಪ ಮಲ್ಲಿಕಾರ್ಜುನಪ್ಪ ಅವ್ರ ಅಂತಕ್ಕ, ಸಿದ್ದೇಶ್ವರಪ್ಪ ಅವ್ರ ಅಂತಕ್ಕ, ಅಲ್ಲಿ ಇಲ್ಕಲ್ ಮಹಾಂತಪ್ಪಗಳು ಅಂತಕ್ಕ, ಗದಗಿನ ತೋಂಟದಾರೆ ದೊಡ್ಡಪ್ಪಗಳು ಅಂತಕ್ಕ, ಹಿಂಗೆಲ್ಲ ಕಡೆನೂ ಅವರು ಓಡಾಟ ಇತ್ತು. ಅವಾಗ ಒಂದು ಸರ್ತಿ ಸಿದ್ದೇಶ್ವರಪ್ಪ ಅವರ ಪ್ರವಚನ ಸೋಲಾಪುರದಾಗಿತ್ತು. ಸೋಲಾಪುರ ಪ್ರವಚನ ಇತ್ತು. ಅವಾಗ ಅಪ್ಪ ಅವರು ಏನು ಪ್ರವಚನಕ್ಕೆ ಹೋಗಿದ್ರು, ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ಕಾರ್ನಾಗ. ಹಿಂದಿನ ಸೀಟಿಗೆ ಇಬ್ರು ಒಂದೊಂದು ಕಡೆ ಕೂತಾರ್ರಿ. ಅವರು ಸಿದ್ದೇಶ್ವರಪ್ಪ ಒಂದು ಕಡೆ, ವಿ ಸಿದ್ದರಾಮಣ್ಣನವರು ಅಪ್ಪರು ಒಂದು ಕಡೆ ಕೂತಾರ, ಮುಂದೆ ಡ್ರೈವರ್ ಮಗಲ್ಕೊಂಡು ಕೂತಾರ. ಗಾಡಿ ಹೊಂಟೈತಿ. ಒಂದು ಲಾರಿ ಹಿಂಗೆ ಹೊಂಟಾರ್ರಿ, ಹಿಂಗೆ ಮೇನ್ ರೋಡ ಹಿಂಗೆ ಹೊಂಟಾರ. ಒಂದು ಲಾರಿ ಹಿಂಗೆ ಅಡ್ಡ ರೋಡ್ ಕ್ರಾಸ್ ಇರ್ತಲ್ಲ, ಸೀದಾ ಬಂದಿದ್ದು ಕಾರಿಗೆ ಹೊಡೆದ್ಬಿಟ್ಟದ್ರಿ. ವಿ ಸಿದ್ದರಾಮಣ್ಣವ್ರು ಕೂತಿದ್ರಲ್ಲ ಅದೇ ಕಡೆ ಬಂದು ಜೋರ್ಲೆ ಕಾರ್ ಗುದ್ದು ಬಿಟ್ಟೈತಿ. ಕಾರ್ ಪಲ್ಟಿ ಆಗಿಬಿದ್ದೈತಿ. ಸಿದ್ದೇಶ್ವರಪ್ಪ ಅವ್ರಿಗೆ ಸಣ್ಣ ಪುಟ್ಟ 1-2-3 ಗಾಯ, ಒಂದು ಕಡೆ ಕೈ, ಅದು ಇಷ್ಟೇನು ಫ್ರ್ಯಾಕ್ಚರ್ ಆಗಿತ್ತು. ಡ್ರೈವರ್ಗೂ ಭಾಳ ಆಗಿತ್ತು, ಆ ಉಳ್ದವ್ರಿಗೆ ಆಗಿತ್ತು. ಈ ಸಿದ್ದರಾಮಣ್ಣವ್ರ ಪರಿಸ್ಥಿತಿ ಆಯ್ತು, ಏನಾಯ್ತು ಅಂತ ಕೋಮಾಕ್ ಹೋಗ್ಬಿಟ್ರಿ. ಇದು ಎಷ್ಟನೇ ವಯಸ್ಸಿಗೆ ಅಂದ್ರೆ ಅವರೊಂದು ಈ ಕ್ಯಾನ್ಸರ್ ಇದು ಆದ್ಮೇಲೆ ನೋಡ್ರಿ, ಒಂದು 60, 62, 65 ಇರ್ಬೇಕು. ಇದು ಆದ ಒಂದು 2 ವರ್ಷಗ್ರಿ. ಇದು ಆಮೇಲೆ ಕೋಮಾಕ್ ಹೋಗ್ಬಿಟ್ರು. ಕೋಮಾಕ್ ಹೋಗೋಣ ಹೋಯ್ದ್ರು, ದವಾಖಾನೆ ಹೋಯ್ದ್ರು. 3-4 ಕಡೆ ಕಾಲು ಕಟ್ಟಾಗಿತ್ರಿ. ಅದು 3-4 ಕಡೆ ಕಾಲು ಕಟ್ಟಾಗಿತ್ತು, 3-4 ಕಡೆ ಕೈ ಕಟ್ಟಾಗಿತ್ತು. ಅಲ್ಲಿ ಎಲ್ಲ ಕಡೆ ಸ್ಕ್ಯಾನ್ ಮಾಡಿ ಎಲ್ಲ ಮಾಡಿ ನೋಡಿದ್ರು, ಮೆದುಳಿಗೆ ಡ್ಯಾಮೇಜ್ ಆಗಿತ್ತು. ಮೆದುಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಮತ್ತು ತಲೆಗೆ ಭಾಳ ಗಾಯ ಆಗಿತ್ತು. ತಲೆಗೆ ಎಷ್ಟು ಗಾಯ ಆಗಿತ್ತಂದ್ರೆ
ಅದನ್ನ ತಲೆ ಮತ್ತು ಅದನ್ನ ಹೆಂಗೆ ಸತ್ತಾಗ ಇದು ಮಾಡ್ತಾರಲ್ಲ ಹೊಡಿತಾರಲ್ಲ ಆ ಪೂರ್ತಿ ಒಡೆಯಬೇಕಾಯ್ತು ಅಂತ ತಲೆ ಒಡೆದು ರಿಪೇರಿ ಮಾಡ್ಬೇಕಾಯ್ತು. ಅವಾಗ ಮಾಡುವತ್ನೇ ಎಲ್ಲರೂ ವಿಚಾರ ಏನು ಮಾಡಿದ್ರು, ಮೆದುಳು ಅನ್ನೋದು ಭಾಳ ಮನುಷ್ಯನಂತ ಮುಖ್ಯವಾದಂಥ ಒಂದು ಇದು ಅದ್ರಿ ಇದು. ಹಂಗ ಅದನ್ನ ಏನು ಮಾಡಿದ್ರು, ಇದನ್ನ ರಕ್ಷಣೆ ಹೆಂಗೆ ಮಾಡೋದಪ್ಪ, ಈ ಗಾಯ ಮಾಯ್ಬೇಕಲ್ರಿ. ಇವು ಗಾಯಗಳು ಏನು ಒಂದು 2-3 ಕಡೆ ಆಗಿದ್ವು, ಆ ಗಾಯಗಳಿಗೆಲ್ಲ ಡ್ರೆಸ್ಸಿಂಗ್ ಅವು ಏನಿರ್ತಾವೆ, ಅವಾಗ ಏನಾರ ಔಷಧಿ ಒಳಗೆ ಹೋಗಿ ಮೆದುಳಿಗೆ ಹತ್ತಂದ್ರೆ ಮೆದುಳು ಹಾಳಾಕೈತಿ, ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಆ ಮೆದುಳು ತೆಗೆದು ಎಲ್ಲಿಟ್ರು ಗೊತ್ತೈತೇನ್ರಿ, ಇವ್ರು ಹೊಟ್ಟೆಗೆ ಇಟ್ಬಿಟ್ರಿ ಅದನ್ನ. ತಲೆಯಾಗಿರೋ ಮೆದುಳು ತೆಗೆದು ಡಾಕ್ಟರ್ ಹೊಡ್ಸ್ಕೊಂಡ್ಯಾರ ನೋಡ್ರಿ, ತೆಗೆದು ಹೊಟ್ಟೆಗೆ ಇಟ್ಬಿಟ್ರಿ ಅದನ್ನ. ಹೊಟ್ಟೆ ಹರಿದು ಹೊಟ್ಟೆಗೆ ಒಂದು ಇದು ಮಾಡಿ ಪ್ಯಾಕ್ ಮಾಡಿ ಹೊಟ್ಟೆಗೆ ಇಟ್ಬಿಟ್ರು. ಎಷ್ಟು ದಿವಸ? 6 ತಿಂಗಳು ಇಟ್ರಿ ಅದನ್ನ ಹೊಟ್ಟೆಗೆ. ತಲೆ ಎಲ್ಲ ಮಾಯ್ತು, ಇವೆಲ್ಲ ಕೈಗಳು ಫ್ರ್ಯಾಕ್ಚರ್ ಮಾಯ್ದು ಎಲ್ಲ ಮಾಯ್ದು, ಹೊಟ್ಟೆ ಕೋಮಾದಾಗಿ ಹೊಟ್ಟೆ ಬೆಡ್ ಮೇಲೆ ಇದ್ರು. ಆಮೇಲೆ ಡಾಕ್ಟರ್ ಎಲ್ಲ ಬಾಡಿ ಎಲ್ಲ ಓಕೆ ಐತಿ, ಇನ್ನು ಮೆದುಳು ಹಾಕ್ಬೇಕು ತೆಗೆದು ಹೊಳ್ಳಿ. ಅಲ್ಲಿ ಸಿದ್ದೇಶ್ವರಪ್ಪರು ಬಂದು ಮಾಡಿ ಎಲ್ಲರೂ ಕೇಳಿದ್ರು, ನೋಡ್ರಿ ಇವ್ರು ಗ್ಯಾರಂಟಿ ಬದುಕ್ತಾರೆ, ಆದ್ರ ಹೊಳ್ಳಿ ಕಾತಾಡೋದು ಮಾಡ್ತಾರಲ್ಲ, ಈ ಗ್ಯಾರಂಟಿ ಕೊಡಕ್ಕಾಗುದಿಲ್ಲ. ಮೆದುಳು ಅಂದ್ರ ಈ ನರತಂತುಗಳ ಒಂದು ಸಮೂಹ ಇದು. ಇಲ್ಲಿಂದ ಎಲ್ಲ ಸಂದೇಶಗಳು ಇದ್ರ ತುಂಬ ಹಾಕಿರ್ತಾವ. ಆ ನರತಂತುಗಳು ಎಷ್ಟು ದೊಡ್ಡ ಅಂದ್ರೆ ಈ ಭೂಮಂಡಲವನ್ನು 10 ಸುತ್ತ ಹಾಕ್ಬೋದು. ಹಂಗೆ ದಾರದಲ್ಲಿ ಅಂತ ಇರ್ತಾರ, 10 ಸುತ್ತ ಹಾಕ್ಬೋದತ್ತ ಈ ಭೂಮಿ. ಇಲ್ಲಿಂದ ಬಂದಿರ್ತಾವ, ಇಡೀ ಶರೀರ ತುಂಬ ಹೋಗಿರ್ತಾವ. ನಮ್ಗೆ ಹಂಗಲ್ಲ ತುದಿ ಬೆಳ್ಳಿಗೆ ಒಂಚೂರು ಗಾಯ ಅದು ಪಟ್ಟ ಹಾತೇವ್ ಅಂದ್ರೆ ಅಷ್ಟು ಬೇಗ ಇಲ್ಲಿಗೆ ಹೋಗಿ ಇಲ್ಲಿಂದ ಹೊಳ್ಳಿ ರಿಫ್ಲೆಕ್ಷನ್ ಇಲ್ಲಿಂದ ಬರಬೇಕು ಅಂತ ಹಿಂಗೆ ಬಂದಿರ್ತೈತ್ರಿ. ಅಷ್ಟೊಂದು ನರ ವ್ಯವಸ್ಥೆ ಚೆನ್ನಾಗಿರ್ತೈತಿ. ಅವ್ರು ಡಾಕ್ಟರ್ ಹೇಳಿದ್ರು, ಇದು ನಾವು ಮೆದುಳು ಹಾಕ್ತೇವೆ ಎಲ್ಲ ಓಕೆ, ಆದ್ರೆ ಇವ್ರು ಹೊಳ್ಳಿ ಮಾತಾಡ್ತಾರ ಅನ್ನೋದು ಗೊತ್ತಿಲ್ಲ, ಹೆಂಗೆ ಮಾಡಿದ್ರು. ಸಿದ್ದೇಶ್ವರಪ್ಪರು ಅಂದ್ರು, ಅವರು ಭಾಳ ಬಸವಣ್ಣನವ್ರ ಭಕ್ತರು. ಆಯ್ತು ಮಾಡೋ ತಮ್ಮ ಪ್ರಯತ್ನ ಮಾಡ್ರಿ, ಬಸವಣ್ಣನವ್ರ ಇಚ್ಛೆ ಇದ್ದಂಗೆ ಅಲ್ಲಿ, ಅವ್ರು ಹೊಟ್ಟೆ ಬದುಕಲಿ. ಉಳ್ದವ್ರೆಲ್ಲಾರು ಏನಂದ್ರೆ ಅವರು ಮಂದಿದ್ದವ್ರು, ಇವ್ರು ಹೊಟ್ಟೆ ಬದುಕಲ್ರಿ, ಅವ್ರು ಸೇವಾ ಮಾಡ್ಕೋತ ನಮ್ಮ ಜೀವನ ಪಾವನ ಮಾಡ್ತೀವಿ ಅಂತ. ಅವ್ರು ಬದುಕ ಅಷ್ಟು ದಿವಸನೂ ಒಬ್ಬರೇ ಅವ್ರು ಸೇವಾ ಮಾಡಿದ್ರೆ ಸಾಕು, ನಮ್ಮ ಜೀವನ ಪಾವನ ಕತ್ತಿತ್ತು ಅಂತ ಒಂದು ಶಿಷ್ಯ ಬಳಗಿತ್ತು ಅವ್ರು. ಆಯ್ತು ತೆಗೆದು ಹಾಕಿದ್ರಿ, ತೆಗೆದು ಹಾಕೊಂಡು ಮುಂದೆ 3-4 ತಿಂಗಳಿಗೆ ಹಗರಿಗೆ ಇವ್ರು ಕಂಡು ಬಿಟ್ರು. ಅಂದ್ರೆ ಈ ಆಕ್ಸಿಡೆಂಟ್ ಆಗಿ ಒಂದು 8-9 ತಿಂಗಳಿಗೆ ನೋಡ್ರಿ ಮೆದುಳು ತೆಗೆದು ಹೊಟ್ಟೆ 6 ತಿಂಗಳು ಇಟ್ರು. ಆಮೇಲೆ ಹಗರ್ ಕಣ್ಣು ತೆಗೆದ್ರು. ಫಸ್ಟಿಗೆ ಇವ್ರು ಹೋದ್ರು, ಸಿದ್ದೇಶ್ವರಪ್ಪ ಅವರು, ಲಿಂಗಾನಂದಪ್ಪ ಅವರು ಹೋಗ್ಬಿಟ್ಟೆ. ಸಿದ್ದರಾಮಣ್ಣನವ್ರ ಅಂದ್ರ ಯಪ್ಪ ಬುದ್ಧಿ ಶರಣಾರ್ಥಿ ಅಂದ್ಬಿಟ್ರತ್ತವ್ರು. ಎಲ್ಲರಿಗೂ ಆಶ್ಚರ್ಯ. ಇವ್ರ ಕಣ್ಣು ತೆಗೆದ ದಿವಸ ಇವ್ರು ಗೊತ್ತ ಹಿಡಿದು ಬಿಟ್ರಲ್ರಿ, ಸುಮ್ಕೆ ಶರಣಾರ್ಥಿ ಆಗತ್ತಾರ್ರಿ. ನಾ ಯಾರು ಗೊತ್ತಾಯ್ತು, ಅಪ್ಪ ಬುದ್ಧಿ ತಾವ್ರಿ ಅಂದ್ರ. ನಾ ಯಾರು ಗೊತ್ತಾಯ್ತ, ಬುದ್ಧಿ ಸಾಷ್ಟಾಂಗ್ರಿ ಬುದ್ಧಿ ಅಂದ್ರತ್ ಲಿಂಗಾನಂದಪ್ಪವ್ರಿಗೆ. ಬುದ್ಧಿ ನನ್ನ ಗುರು ನೀವು ಸಾಷ್ಟಾಂಗ್ರಿ ಬುದ್ಧಿ ಅಂದ್ರ. ಅಂದ್ರೆ ಅವತ್ತೇ ಮೆದುಳು ಬಂತು. ಇವ್ರು ಮೊದಲು ಎಷ್ಟು ಶಾಣ್ಯರ್ ಇದ್ರಿಲ್ವಾ, ಇದ್ರ 10 ಪಟ್ಟು ಶಾಣ್ಯರಾಗ್ಬಿಟ್ರು. ಅಷ್ಟು 10 ಪಟ್ಟು ತಲೆ ವಿಕಾಸ ಆಯ್ತು. ಹೆಂಗ್ ನೋಡ್ರಿ ಎಲ್ಲ ಬಸವಣ್ಣನ ಪವಾಡ. ಅವ್ರಿಗೆ ಬಂದಂತ ರಕ್ತ ಕ್ಯಾನ್ಸರ್ವನ್ನ ಕೇವಲ ಪಾದೋದಕದಿಂದ ಗುಣಪಡಿಸ್ಕೊಂಡ್ರು. ಅವರು ಒಂದು ಔಷಧ ತಗೊಳ್ಳಿಲ್ಲ ಅವ್ರ ಜೀವನದಾಗ. ಆಮೇಲೆ ಈ ಮೆದುಳನ್ನ ಹೆಂಗಿದ್ರು ಸಹಿತ ಬಸವಣ್ಣನವ್ರು ಬೇಕಂತ ಆಯ್ಕೆ ಮಾಡ್ಕೊಂಡಿರ್ತಾರ. ಅದಕ್ಕೆ ನಾವಿಲ್ಲೆಲ್ಲ ಏನು ಬಂದು ಶರಣರದೇವಲ್ರಿ, ಇನ್ನ ಯಾರೋ ಎಲ್ಲಾರಿಂದ ಉಳಿದವ್ರ ಅದಾರ. ಈ ಊರಾಗ ಎಷ್ಟು 480-500 ಮನೆಗಳು ಏನು ಬಸವ ಭಕ್ತರಾಗಿಲ್ಲ. ನೀವೆಲ್ಲರೂ ಏನು ಸಾಮಾನ್ಯರಲ್ಲ, ನಿಮ್ಮನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಂಡ ಪರಮಾತ್ಮ. ಸುಮ್ಕೆ ಯಾರನ್ನೂ ಆಯ್ಕೆ ಮಾಡ್ಕೋದಿಲ್ಲ. ಅದಕ್ಕೆ ಒಂದು ಕಡೆ ಚಾಮರಸ ಕವಿ ಹೇಳ್ತಾರ, ಶಿವ ಸಂಜಾತರಿಗಲ್ಲದೆ ಬಸವ ಭಕ್ತಿ ಅಳವಡದು. ಬಸವ ಭಕ್ತಿ ಅಂದ್ರ ಹೋಗುತ್ತ ಕೊಯ್ಯುವುದು, ಬರುವುತ್ತ ಕೊಯ್ಯುವುದು, ಕರಗಸದಂತೆ ಭಕ್ತಿಯ ಮಾಡಬಾರದು. ಯಾಕೆ ಕರಗಸಿಂಗ್ ಹೋಗಾಗ ಒಂದು ಚಕ್ಕನ ಹತ್ತದ, ಬರಾಗ ಮಾತ ಅಂದ್ರ ಇಷ್ಟೊಂದು ಕಷ್ಟದ ಮಾರ್ಗ. ಸುಮ್ಮನೆ ಎಲ್ಲಾರತ್ಲೆ ಹೋಗೋದು ಸರಳ ಐತಿವ. ಎಲ್ಲಾರು ಹೆಂಗ್ ಹಾಕೋಲ್ಲ ಹಂಗೆ ಗುಡಿ ತುಂಬ ಎಲ್ಲ ಮಾಡ್ಕೋತ ಏನು ಸುಮ್ಮನೆ ಹೋಗೋದು. ಎಲ್ಲಾರ ನೋಡಿ ಎಲ್ಲ ನೋಡಿ ಗೋ ಅದೇಂತಾರ ಊದೋದು ಹೋಗಕ್ ಬರ್ತೈತಿ. ಆದ್ರೆ ನಾವು ಬಿಟ್ಟು ನಮ್ಮ ಕೆಲಸ ಇದು ಮಾಡ್ಕೊತ ಹೋಗೋದು ಭಾಳ ಕಷ್ಟ ಐತಿ. ಹಂಗ ಆ ಬಸವಣ್ಣನವ್ರನ್ನೇ ಅವ್ರನ್ನ ಇಚ್ಛಾಪಟ್ಟು ಅವ್ರ ಸೇವೆಗಾಗಿ ಇಟ್ಕೊಂಡಿದ್ರು ಅಂತ ಸಿದ್ದರಾಮಣ್ಣ ಶರಣರು. ತಮ್ಮ 104 ವರ್ಷದ ನಾವು ಕಲ್ಯಾಣಕ್ಕೆ ಹೋಗಿದ್ದೇವಲ್ರಿ ಪರೇ, ಕಲ್ಯಾಣದೊಳಗೆ ಅವ್ರಿಗೆ ಒಂದ್ ಕಡೆ ಇರ್ತಿತ್ತು ನಸಕನ ನಾವು ಮಕ್ಕೊಂಡಿರ್ತಿದ್ರು. 5ಕ್ಕೆ ಚಲೋ ಆಗ್ಬಿಡಿದ್ರಿ ಅವ್ರದ್ದು ಇದು ವಚನ ಸಂಗೀತ. ಇದು ಅವ್ರು ಒಂದು 100 ವಚನ ಹೇಳ್ತಿದ್ರು ನೋಡಿ. ಆಶಾ ಕುತ್ತಲೆ ಚಲೋ ಈ ವಚನ ಆ ವಚನ ಹೇಳುದು. ಅದು ಹೆಂಗಂದ್ರಿ ಸುತ್ತು ಅರ್ಧ ಕಿಲೋಮೀಟರ್ ಕೇಳ್ಬೇಕು. ನಮ್ಮ ಮಾಯಿ ಕಾಟಿದ್ರು ಕೇಳ್ತು ಅಷ್ಟು ಗಟ್ಟಿಯಾಗಿ ಹೇಳ್ತೀವ್ರಿ. 100-102-103 ವರ್ಷ ಎಲ್ಲ ನಾವು ಭೇಟಿಯಾಗಿಲ್ರಿ, ಅಷ್ಟು ಗಟ್ಟಿಯಾಗಿ ಹೇಳೋರು. ಬುದ್ಧಿ ಗಂಟ ಹೇಳ್ತಾರೆ ಅಲ್ಲ ಬಿಟ್ರದ ಗಂಟ್ಲ ಬಂದಕ್ಕೈತೆ. ಅದು ಇದು ಹೇಳ್ಕೊತಿದ್ರೆ ಗಂಟ್ಲು ಚಾಲ್ತಿರ್ತೈತೆ ಅವರು. ನಾವು ನಗೋರು ಇಲ್ಲ, ಮತ್ತೆ ಸ್ವಲ್ಪ ಆಯಾಸ ಆಕೈತೆ. ಆಯಾಸ ಎಲ್ಲ ಮರಿತೈತೆ ಅವು ಹಿಂಗೆ ಅನ್ಕೋತಿದ್ರು. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರ, ನಾವು ಕಂಠಪಾಠ ಮಾಡಿದ ವಚನವನ್ನು ಪ್ರತಿ ದಿವಸ ಹೇಳ್ಕೊತಿರ್ಬೇಕು. ಲಿಂಗ ಪೂಜೆ ಮಾಡಾಗ ಪ್ರತಿ ದಿವಸ ಅದನ್ನ ಹೇಳ್ಬೇಕು, ಕೆಲಸ ಮಾಡಾಗ ಹೇಳ್ಬೇಕು, ಒಬ್ಬರಿದ್ದಾಗ ಹೇಳ್ಬೇಕು, ಕಾಲೇದಾಗ ಹೇಳ್ಬೇಕು, ಅಡಿಗೆ ಮಾಡಾಗ ವಚನ ಹೇಳ್ಕೊತ ಮಾಡ್ಬೇಕು. ಅದಕ್ಕೆ ಹಿಂಗೆ ನಮ್ಗೆ ಸಿದ್ದರಾಮಣ್ಣ ಶರಣರು ನಮ್ಗೆಲ್ಲ ಮಾರ್ಗದರ್ಶಿ ಆಗ್ಯಾರ. ಅವರು ಬರೆದಂಥ ಭಾಳ ನಾಟಕಗಳು ಬರ್ದಾರ, ಅಲ್ಲಿಂದ ಸಾಹಿತ್ಯಗಳನ್ನ ಬರ್ದಾರ. ಜಯ ಗುರು ಬಸವಣ್ಣ ಹಾಡ್ತಿರ್ಲ ಅದನ್ನ ಕೊಟ್ಟವ್ರೆ ಅವರೇ. ಒಂದು ಕಾರ್ಯಕ್ರಮ ಹಿಂಗೆ ಆಯ್ತಕ್ಕ, ಸಾವ್ಕಾರ ತಂಬಾಕ್ ಸಾವ್ಕಾರ ಬಂದ್ ನೋಡು.
ದೊಡ್ಡ ತಂಬಾಕು ಸಾಕಾರ ವ್ಯಾಪಾರ ಮಾಡತ್ತೀರಿ ಅಲ್ಲಿಕ್ಕೆ ಫೋನ್ ಯಾರ್ದಿದ್ರೆ ಸೈಲೆಂಟ್ ಮಾಡಿರ್ಲಿ ಪಟ್ಕನ ಬೇಸ್ಕೊಂಡ್ಬಿಡ್ತೀರಿ ನನ್ನ ಕಡೆ. ಅದಕ್ಕೆ ಏನು ಹೇಳ್ತಿದ್ದೆ, ಜಯ ಗುರು ಬಸವಣ್ಣ ಪರಿಸ್ಥಿತಿ ಯಾಕೆ ಬರ್ತಂದ್ರಿ ಇವ ಒಂದು ಕಾರ್ಯಕ್ರಮ ನಡೆದ ಹಿಂಗೆಲ್ಲ ದೊಡ್ಡ ದೊಡ್ಡ ಗುರುಗಳು ತಂದು ಕುಂದಿರ್ಸ್ಯಾರ, ದೊಡ್ಡ ದೊಡ್ಡ ಕುರ್ಚಿ ಹಾಕಿ ಕುಂದಿರ್ಸಿದ್ರಲ್ಲ ಹಂಗೆಲ್ಲ ಕುಂದಿರ್ಸ್ಯಾರ. ಅವು ಯಾವನೋ ಒಬ್ಬವ ಬಸವಣ್ಣನವರು ಭಾಳ ಕೆಲಸ ಮಾಡ್ಯಾರ ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ವೀರಶೈವ ಧರ್ಮಕ್ಕೆ ಹಂಗೆ ಕಥೆ ಇರುತ್ತೆ ಅದು ಹಿಂಗೆಲ್ಲ ಹೇಳ್ರು. ಅಣ್ಣನೇ ಅವರು ಬಸವಣ್ಣ ಹೆಂಗೆ ಗುರು ಹಾಕನ, ಗುರು ಅಲ್ಲಾಕ್ ಬುರ್ಲಾಕ್ ಹಿಂಗೇನೋ ವಾದ ವಿವಾದ ಆಗೈತಿ ವೇದಿಕೆ ಮೇಲೆ. ಅವಾಗ ಬಸವಣ್ಣ ಹೆಂಗೆ ಗುರು ಹಾಕನ ಅದಕ್ಕೆ ಎದ್ದು ನಿಂತು ಎಲ್ಲರೂ ಹೇಳ್ರಿ ನಾವು ಜಯ ಗುರು ಬಸವಣ್ಣ ಹಿಂಗೆ ಎಲ್ಲರ ಕಡೆ ಹೇಳಿಸಿದ್ರತ್ರಿ. ಇಂಥ ಜ್ಞಾನಿಗಳು ಇಂಥ ಕೆಚ್ಚರವ್ರು ಅಂಥ ದಿಟ್ಟರಿದ್ರು, ಅಷ್ಟು ಬಸವ ತತ್ವದ ಮೇಲೆ ಅಂಥ ಧೀರ ಗಣಾಚಾರ್ಯ ಆಗಿದ್ರು. ಅವರ ಸ್ಮರಣೋತ್ಸವ ಅವ್ರದೇ ಒಂದು ಹಾಡ ಇವತ್ತು ಎಲ್ಲರೂ ಹೇಳ್ರಿ, ನಾ ಹೇಳ್ಕೊಡ್ತೀನಿ, ಹೇಳ್ತೀರಿ ಎಲ್ಲರೂ. ಬನ್ನಿರೆಲ್ಲರೂ ಕೂಡಿ ಮಾಡುವ, ಇಲ್ಲಿಂದ ಅವ್ರೂರ ಮತ್ತಿಹಳ್ಳಿ ಅಂತ ಹೇಳ್ರಿ. ಮತ್ತಿಹಳ್ಳಿ ಅಂದ್ರೆ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು. ಅವ್ರು ಅಲ್ಲಿಗೆ ಹೋಗಿ ಕೇಳ್ಬೇಕು ನಾವು ಹೇಳೋದು. ಬನ್ನಿರೆಲ್ಲರೂ ಕೂಡಿ ಮಾಡುವ ಬಸವಲಿಂಗನ ಧ್ಯಾನವ, ಬನ್ನಿರೆಲ್ಲರೂ ಕೂಡಿ ಮಾಡುವ ಬಸವಲಿಂಗನ ಧ್ಯಾನವ, ಭವದ ಕೋಟಲೆ ಪರಿಹರಿಸುತ್ತ ದಿವ್ಯ ಮಂತ್ರದ ಘೋಷವ, ಜಾತಿ ಭೂತದ ಭ್ರಮೆಯ ಬಿಡಿಸಿ ಸತ್ಯ ಧರ್ಮವನರುಹಿದ, ಸಮತ ತತ್ವದ ಬೀಜ ಬಿತ್ತಿದ ವಿಶ್ವಶಿಲ್ಪಿಯ ಭಜಿಸುವ, ಸತ್ಯ ನುಡಿಯುವುದೇ ದೇವಲೋಕವು, ಮಿಥ್ಯ ನುಡಿಯುವುದೇ ಮರ್ತ್ಯವು, ದೇವನೊಬ್ಬ ನಾಮ ಹಲವು ಎಂದು ಅರುಹಿದವರ ಗುರುವಿನ, ದಯೆ ಧರ್ಮದ ಮೂಲವೆನುತಲೆ ಪ್ರಾಣಿ ದಯೆಯನ್ನು ತೋರಿದ, ಕಾಯಕದ ಮಹಾಮಂತ್ರ ಬೋಧಿಸಿ ಜಗದ ಗುರು ಎಂದೆನಿಸಿದ. ಬನ್ನಿರೆಲ್ಲರೂ ಕೂಡಿ ಮಾಡುವ ಬಸವಲಿಂಗನ ಧ್ಯಾನವ, ಹೆಣ್ಣು ಶೂದ್ರಳು ಹೆಣ್ಣು ಮಾಯೆಯು ಎಂಬ ಶಾಸ್ತ್ರವ ಮೆಟ್ಟಿದ, ಹೆಣ್ಣು ತಾಯಿಯು ಹೆಣ್ಣು ದೇವಿಯು ಎಂದು ಕಣ್ಣನು ತೆರೆಸಿದ, ಯುಗ ಯುಗದಿ ಚಿರ ಬೆಳಕ ನೀಡಲು ವಚನ ಶಾಸ್ತ್ರವ ರಚಿಸಿದ, ಯುಗ ಯುಗದಿ ನಾ ಇರುವೆನೆಂದು ಅಭಯವಾಣಿಯ ನೀಡಿದ, ಜಗಕ್ಕೆ ಕಲ್ಯಾಣವನ್ನು ಮಾಡಲು ಮಹಾಮಂಟಪ ಕಟ್ಟಿದ, ನಿತ್ಯ ಗಣಿತ ಶರಣಗಣರಿಗೆ ಅನುಭವಾಮೃತ ಉಣಿಸಿದ, ಮಾರಿ ಮಸಣಿ ದೇವರೆಂಬುವ ಮಾರಿ ಮಸಣಿ ದೇವರೆಂಬುವ ಮಾಯಾ ಭ್ರಮೆಯನ್ನು ಬಿಡಿಸಿದ, ನಿನ್ನ ನೀನೇ ತಿಳಿದು ನೋಡು
ನೋಡಲು ನೀನೇ ದೇವನು ಎನಿಸಿದ ಬನ್ನಿರೆಲ್ಲರೂ ಕೂಡಿ ಮಾಡುವ ಬಸವಲಿಂಗನ ಧ್ಯಾನವ ಕಾಗೆಗೂ ಏಳಂತೆ ಸಾವಿರ ಕಾಗೆ ಗೂಗೆಗಳಂತೆ ಸಾವಿರ ವರ್ಷ ಕಳೆಯುವುದ ನಿಲ್ಲಿಸಿದ ಶರಣರು ಒಪ್ಪುವ ತೆರಳಿ ನಡೆದರೆ ಒಂದೇ ದಿನ ಸಾಕೆನಿಸಿದ ಉಣಲು ಕಡಿಸಿದ ಉಡಲು ಕಲಿಸಿದ ನಡೆ ನುಡಿಯತ ಕಲಿಸಿದ ನಡೆಯದಂತೆ ನುಡಿದಂತೆ ನಡೆದರೆ ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಎಂದೆನಿಸಿದ ವೇದ ಆಗಮ ತರ್ಕಶಾಸ್ತ್ರವ ಹೊರಗೆ ಹಚ್ಚಿ ನೋಡಿದ ಸರಿಯು ಬರದಿರೆ ಜೊಳ್ಳು ಎಂದು ಅವನೆಲ್ಲ ಗಾಳಿಗೆ ತೂರಿದ ಪ್ರೇಮಕ್ಕಿಂತಲಿ ದೈವ ಇಲ್ಲೆಂಬ ಅನುಭವದ ನುಡಿತ ಹೇಳಿದ ಪ್ರೇಮದಿಂದಲಿ ಬಾಳಿರೆನುತ್ತಲಿ ಪ್ರೇಮ ದೀಕ್ಷೆಯ ನೀಡಿದ ಬನ್ನಿರೆಲ್ಲರೂ ಕೂಡಿ ಮಾಡುವ ಬಸವಲಿಂಗನ ಧ್ಯಾನವ ಜೀವಕೋಟಿಗಳೆಲ್ಲ ದೇವನ ಪ್ರತಿಯ ರೂಪೆಂದರು ಹಿದ ಪರಶಿವನ ಕುರುಹಾದಿಷ್ಟಲಿಂಗವ ಎಲ್ಲರಿಗೆ ಧರಿಸಿದ ತನು ವಿಕಾರವ ಗೆಲಿದುದಿಷ್ಟ ಮನವ ಗೆದ್ದುದೆ ಪ್ರಾಣಲಿಂಗವು ಭಾವ ಭ್ರಮೆಯದು ಅಳಿದು ನಿಂದುದೆ ತ್ರಿಲಿಂಗ ಸಿದ್ಧಿಯು ಎನಿಸಿದ ಜಗದ ಜನತೆಯ ಮೊರೆಯ ಕೇಳಿ ಪರಶಿವನೆ ತಾನವತರಿಸಿದ ಅವರವರ ಭಾವದಿ ನೆಲೆಸಿ ಲಿಂಗ ಸಂಪದ ನೀಡಿದ ಬನ್ನಿರೆಲ್ಲರೂ ಕೂಡಿ ಮಾಡುವ ಬಸವಲಿಂಗನ ಧ್ಯಾನವ ಭವದ ಕೋಟಲೆ ಪರಿಹರಿಸುವ ದಿವ್ಯ ಮಂತ್ರದ ಘೋಷವ ಬಸವ ಮಂತ್ರದ ಘೋಷವ ಬಸವ ಮಂತ್ರದ ಘೋಷವ ಅಂತ ಪರಮ ಪೂಜ್ಯ ವಿ ಸಿದ್ದರಾಮಣ್ಣನವರ ಮಹಾಚೇತನ ಅಂತ ಧರ್ಮ ಪ್ರಚಾರದ ಶಕ್ತಿಯನ್ನು ಬಸವ ತಂದೆಗಳು ಎಲ್ಲ ಶರಣರು ನಮಗೆ ಕೊಟ್ಟು ಅವರ ಮಾರ್ಗದಲ್ಲಿ ನಮ್ಮನ್ನು ಹಿಂಗೆ ಎಲ್ಲರೂ ನಡೆಸ್ಕೊಂಡು ಹೋಗಲಿ. ಎಲ್ಲರಿಗೂ ಶರಣಾರ್ಥಿಗಳು. ಬಹಳ ಸಂತೋಷ. ಇವತ್ತ ಒಬ್ಬರ ಮನೆ ಪ್ರಸಾದಕ್ಕೆ ಹೋಗಿದ್ದೇವೆ, ಕುಮಾರ್ ನಾವಿ ಅವ್ರ ಮನೆ. ಯಾವಾಗ ಕೇಳ್ರಿ, ನಾವೇ ಅವ್ರ ಮನೆ ಪ್ರಸಾದಕ್ಕೆ ಹೋಗಿದ್ದೆವು. ಅವ್ರಿಗೆ 2 ಹೆಣ್ಣು ಮಕ್ಕಳದವು, ಬಂಗಾರ ಅಂತ 2 ಹೆಣ್ಣು ಮಕ್ಕಳದವು. 2 ಹುಡುಗರು ನಾ ಹೋಗೋತಕ ಕಾಯ್ಕೋತಿದ್ರು, ಮಲಗಿಸ್ಬಿಡ್ರಿ. ನಾ ಹೋಗೋತಕ ಕಾಯ್ಕೋತಿದ್ರು, ಅಪ್ಪ ಲಘು ಬರ್ರಿ
9ಕ್ಕೆ ಸಾಲಿ ಹೋಗ್ತಾರ ಲಗುನೇ ಬರ್ರಿ ಅಂದ್ರಿ. ಆ ಪ್ರಕಾರ ನಾನು 9ಕ್ಕೆ 5 ನಿಮಿಷ ಕಮ್ಮಿ ಇರ್ಲಕ್ಕಾಗಿ ಹೋದೆ. ಅದ್ರಾಗ ಒಬ್ಬಕ್ಕಿಂತ ತಯಾರಾಗಿ ನಿಂತಿದ್ಲು ಬರೋಣನೆ ಪಾಪ ಪೂಜೆ ಮಾಡಿ ಒಳಗೆ ಕರ್ಕೊಂಡು ಎಷ್ಟು ನಮಸ್ಕಾರ ಮಾಡಿ ಆಕಿಟ್ಟು ಕಲ್ಸ ಕರ್ಕೊಟ್ಟು ಬುದ್ಧಿ ನಾ ಸಾಲಿ ಹೊಕ್ಕಿನ್ರಿ ಪಾಪ ಯವ್ವ ಹೋಗುವ. ಇನ್ನೊಬ್ಬಕ್ಕಿದ್ಲು ಮತ್ತೆ ಇಕ್ಕಿ ಸಾಲಿ ಇಲ್ರಿ ಹಾಕಿದ್ 10ಕ್ಕೆ ಐತ್ರಿ ಅಂದ್ರು. ಆಯ್ತು ಹೋಗತ್ನ ಕಳ್ಸಿದ. ಅಲ್ಲಿಂದ 10 ಆಯ್ತ್ರಿ. ಇನ್ನ ಪೂಜೆ ನೋಡ್ದೈತಿ, ಇನ್ನ ಅರ್ಧಂಬರ್ಧ ಪೂಜೆ ಆಗಿತ್ತು. ಈಕಿ ಇದು ಮಾಡ್ಕೊಂಡು ಬುದ್ಧಿ ನನಗೆ ಅಪ್ಪಣೆ ಮಾಡ್ರಿ ನಾ ಹೊಕ್ಕಿನಿ ಅಂತ. ಯಾಕವ ಸಾಲಿ ಹೋಗಿ ಇರ್ಲಿ ಬಿಡು ಮಧ್ಯಾಹ್ನ ಹೋಗೈತಿ. ಬುದ್ಧಿ ಇಲ್ರಿ ಪಾಠ ಮುಂದಕ್ಕೆ ಹೊಕ್ಕೈತಿ ಅಂದ. ಅಲ್ಲ ಇವನ ದೊಡ್ಡ ಶಾಣೆ ಅದಾವಪ್ಪ ಇವ್ರ ಹುಡುಗರು ಅಂದ್ರೆ. ನಮ್ಮ ಕಡೆ ಹಂಗಿಲ್ರಿ ನಮ್ಮ ಕಡೆ ಹೆಂಗೈತೆ ಅಂದ್ರ ಈ ಹೆಬ್ಬಾಳ ಈ ಹುಡುಗರು ಇಲ್ಲ. ನಮ್ಮ ಕಡೆ ಹೆಂಗೈತೆ ಅಂದ್ರ ತಾಯಿ ಸಾಲಿ ಕಳ್ಸೋತ್ನಾಗ ಕೇಳ್ತಿದ್ಲತ್ರಿ. ಆ ಒಬ್ಬ ಹುಡುಗ ಕೇಳ್ತಾನ, ಇವ್ ಇದಕ್ಕೊಂದು ಮನಸ್ಸರಿ ಅದ ನಿಂತು ಬಂದೈತೇನ. ನಮ್ಮೂರ್ ಕಡೆ ಅವ್ರವ್ವ ಸಾಲಿ ಕಳ್ಸೋತ ಕೇಳ್ತಿದ್, ಸಾಲಿ ಹೋಗೋಣ ನಮ್ಮ ಕಡೆ. ಮಮ್ಮಿ ನಾನು ಯಾಕೆ ಸಾಲಿ ಅಮ್ಮ ಬಿಟ್ಟು ಮಮ್ಮಿ ಎಲ್ಲ ಆಗ್ತದೆ. ಈಗ ಎರಡು ಸಾಲಿಗೆ ಹೋಗ್ಬೇಕು ದಿವಸ ಹೋಗ್ಬೇಕು ಅಂದ. ಅದ ದಿವಸ 2 ದಿವಸ ಹೋಗ್ಬೇಕು, ನಿನ್ನ ಲಗ್ನ ಆಗುತ್ತ ಹೋಗ್ಬೇಕು ನೀ ಅಂದ. ಇಟ್ಟಿತ್ತ ಎಮ್ಮೆ ನನ್ಗೆ ಇವತ್ತು ಲಗ್ನ ಮಾಡ್ಬಿಡು ಅಂದ. ಸಾಲಿ ಹೋಗಿ ಅಟ್ಟು ಬ್ಯಾಡ ಐತ್ರಿ. ಅಲ್ಲಿಂದ ಈಗೆಲ್ಲ ಮಳೆ ಐತೈತಿ ಅಲ್ರಿ. ನಮ್ಮ ಕಡೆ ಭಾಳ ಐತ್ರಿಪ್ಪ, ನಿಮ್ಮ ಕಡೆ ಮಳೆ ಕಮ್ಮಿ ಐತಿ. ನಮ್ಮೂರ ಸಿಕ್ಕಾಪಟ್ಟೆ ಮಳೆ ಆಗ್ತೈತಿ. ನೀವು ಮಳೆ ಆಗಿ ಮಳೆ ಎತ್ತು ಸ್ವಲ್ಪ ಸ್ಲ್ಯಾಪ್ ಹಳಿದು ತಾಟಕ್ ಸೋರಾಕತ್ತಾನ. ಎಲ್ಲ ಮಂದಿ ಏನ್ ಮಾಡಿದ್ರು ಊರನ್ನವ್ರು ಚೇರ್ಮನ್ ಸರ್ ಸಾಲೆಲ್ಲ ಸೊರತೈತಿ ಎಲ್ಲ ತೊಯ್ದೈತಿ ಅಲ್ಲ ಸಾಲೆ ಸುಟ್ಟಿ ಬಿಡ್ರಿ ಅಂದ್ರು. ಹುಟ್ಟುಗರು ಕೂಗಡ್ಕೊತ ಜಿಗಿದ ಹೊಡ್ಕೊತ ಬಂದ್ರು. ಇವ್ರು ಒಟ್ಟರು ಅಲ್ಲಿ ಸ್ವಲ್ಪ ಚಾಕಿ ನಿಂತಿದ್ರಲ್ಲ ಹಿರಿಯರು ಮಾತಾಡತ್ತಿದ್ರು. ಏನ್ ಮಾಡುದಪ್ಪ ದೇವ್ರೇ ಪರಮಾತ್ಮ ಇಷ್ಟೇ ಲಿಂಗಯ್ಯ ಸ್ವಲ್ಪ ನಮ್ಗೆ ಮಳಿ ಕಮ್ಮಿ ಮಾಡಪ್ಪ, ಯಾಕಂದ್ರೆ ಹುಡುಗರು ಸಾಲಿ ತ್ರಾಸ ಆಗತೈತಿ, ಒಂದ್ ಮಳಿ ಕಮ್ಮಿ ಆಗಪ್ಪ ಅಂದ್ರತ್ತ. ಹುಡುಗರು ಅಂದ್ರತ್ತ ಮೈರಾಜ ಬಕ್ಕಟ್ಟು ಮಳಿ ಆಗಿಲ್ಲ ಅಂದ್ರತ್ರಿ. ಇವರೆಲ್ಲ ಕೇಳಿದ್ರತ್ತ ಹಿಂಗ್ಯಾಕ್ರಿ ಹುಡುಗರೇ ನಿಮ್ದ ಸಾಲಿ ತಪ್ಪ ದಿವಸ ತಪ್ಪಲ್ರಿ ಅದು ಸಾಲಿ ಅಂದ್ರತ್ತ. ದಿವಸ ತಪ್ಪಲೆ ಅಲ್ರಿ ಹುಡುಗರೇ ಹೆಂಗ್ ಮಾಡ್ತಿರು ಮತ್ತ ಸಾಲಿಗೆ ಬಿತ್ತಂದ್ರೆ ಹೆಂಗ ಮೊದಲು ಬಿಡ್ರಿ ಅದು ಅಂದ್ರತ್ತ. ಅದು ಇದ್ದ ಕಾಣತೈತಿ ಮೊದಲು ಬೀಳೋದು. ಇವ್ರು ಅಂದ್ರತ್ತ ಮಕ್ಕಳ್ರೆ ಸಾಲಿ ಬಿದ್ರೆ ಬಿಡ್ತಾರ ಮಾಸ್ತರ್ ಆ ಗಿಡ್ತಾ ತಗೋತಾರ ಪಾಠ ಅಂದ್ರತ್ತ. ಆ ಸಾಲಿಗಳು ಒಟ್ಟ ನಮ್ಮ ಮಾಸ್ತರ್ ಒಳಗೆ ಇರ್ಬೇಕ್ರಿ ಅಂದ್ರತ್ತ. ಆ ಮಾಸ್ತರ್ ಹಂಗ ನಮ್ಮೂರ್ ಕಡೆ ಇಲ್ಲರಿ ಇಂಥ ಜಾನ್ ಹುಡುಗರು ಎಷ್ಟು ಶಾಣೆ ಹುಡುಗರು ಎಷ್ಟಿದು ಬಹಳ ಸಂತೋಷ. ಇವತ್ತ 17ನೇ ದಿನದ ಪ್ರವಚನ ಅಕ್ಕ ಮಹಾದೇವಿ ತಾಯಿಯವರು ಅಂಬಿಗರ ಚೌಡಯ್ಯನವರು ಆ ತುರುಗಾಯಿ ರಾಮಣ್ಣನವರಿಂದ ಭೇಟಿಯಾಗಿ ಕಿನ್ನರಿ ಬ್ರಹ್ಮಯ್ಯನವರಿಂದ ಪರೀಕ್ಷೆಗೊಳಗಾಗಿ ಅಕ್ಕ ಮಹಾದೇವಿ ತಾಯಿಯವರು ಬಂದು ತ್ರಿಪುರಾಂತ ಕೆರೆ ದಂಡೆಗೆ ಒಂದು ಅಂಬಿಗರ ಚೌಡಯ್ಯ ತಂದೆಗಳ ನಾವನ್ಯಾಗ ಕುತ್ಕೊಂಡು ಮುಂದೆ ಆ ಕಡೆ ಇದ್ರ ಕಡೆ ಹೊಂಟಿದ್ರು. ಅಂಬಿಗರ ಚೌಡಯ್ಯ ತಂದೆಗಳು ಅಕ್ಕ ಮಹಾದೇವಿ ತಾಯಿಯವರು ಒಬ್ರಿಗೊಬ್ರು ಪರಿಚಯ ಆಯ್ತು. ಪರಿಚಯ ಆಗಿಂದ ಇದು ಮಾಡಿದ್ರು. ಅವಾಗ ತಮ್ಮ ವಚನಗಳನ್ನ ಹೇಳ್ಕೋತಿದ್ರು. ಇವತ್ತು ಒಂದು ವಚನ ನೋಡೋಣ. ಅವರು ಅಕ್ಕ ಮಹಾದೇವಿ ತಾಯಿಯವರು ಅಂದ್ರು ಚೌಡಯ್ಯ ಅಣ್ಣವ್ರ ಮತ್ತೆ ದೇವ್ರನ್ನ ಹೆಂಗಿರ್ತಾನ್ರಿ ಅದಕ್ಕೆ ಹೇಳ್ತಾರ ನೋಡ್ರಿ. ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ವೃಷಭ ವಾಹನನಲ್ಲ, ಋಷಿಯರೊಡನೆ ಇದ್ದಾತನೆಲ್ಲ, ಎರಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದು ಇಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ. ದೇವರ ಸ್ಪಷ್ಟ ರೂಪ. ನಮ್ಮ ಮನೆಗಳದ ದೇವರದ ಇವರು ಪಟಕರೆ ಏನು ಸಂಗಮನಾಥ ಅಂದನ್ರಿ ಬಸವಣ್ಣದ ಇಲ್ರಿ ಸಂಗಮನಾಥ ಅಂದನ ಬಸವಣ್ಣದನ ಕರೆ ಇವ್ 4-5 ಮನುಷ್ಯ ತೆಕ್ಕಿ ಬಡ್ಕೊಳಣ. ಈ ಯಾರೇ ಮನುಷ್ಯರು 4-5 ಇದು ಪೂರ್ತಿ ತೆಗಿರ್ತಾರೆ. ಹೋದಲ್ಲೆಲ್ಲ ಕಡೆ ಇರ್ತಕ್ರ ಅಂದ್ರ ಬ್ರಹ್ಮ 4 ಕೈಯ 6 ಕೈಯ 8 ಕೈಯ ದೇವ್ರಿಗೆ ಎಲ್ಲ ಹಂಗೇನ್ರಿ ಇತ್ತರದ ಏನ ತಿಳ್ಕೋಬೇಕು ಕಾಲ್ಪನಿಕ ಚಿತ್ರ ಅಂತ ಇಲ್ಲೆಲ್ಲ ಶರಣರ ಚಿತ್ರಗಳು ಹಾಕ್ಯಾರ. ಹೆಂಗ ನಮ್ಗತ್ಲೆ ಅದಾರ ಇಲ್ರಿ ಅವ್ರೆಲ್ಲರೂ ಹಂಗ ನಮ್ಗತ್ಲೆನೇ ಇದ್ರಂದ್ರ ಅದು ಶರಣರ ಚಿತ್ರ ಅಂತ ತಿಳ್ಕೋಬೇಕು. ಅಸುರ ಮಾಲೆಗಳಿಲ್ಲ. ಈಗೆಲ್ಲ ಹಳಿ ಫೋಟೋಗೆ ಹೋದಾಗ ರುಂಡ ಮಾಲೆ ಇರ್ತಿದ್ರು. ಕೊಳ್ಳಾಗ ರುಂಡ ಮಾಲೆ ರಗತಂಗ್ ತಟ ಸೋರು ಏನು ಅದು ದೇವ್ರತ್ತ. ಅದನ್ನ ಮನ್ಯಾಗ ಇಟ್ಕೋಬೇಕು. ದೇವ್ರಂದ್ರೆ ಯಾರು? ತಾಯಿ ತಂದಿ ಸ್ವರೂಪ. ನೀವು ಮುತ್ತಿನ ಸರ ಇದು ಸಾಲಿಗೆ ಹೋಗಿ ಬರ್ತೈತಿ. ಇದು ಸಾಲಿಗೆ ಹೋಗಿ ಬರೋಣನೆ ಅವರು ಹಿಂಗ ಅವರು ಈಗ ಏನ್ ನಿಮ್ಮ ಹೆಸರೇನು? ಕಲ್ಯಾಣಿ ಸಂಧ್ಯಾ. ಸಂಧ್ಯಾ ಸಾಲಿಗೆ ಹೋಗಿ ಬರ್ತೈತಿ. ಬರೋಣನೆ ಅವ್ರವ್ವ ಬಾಕಲ್ದಾಗ ಹೆಂಗ್ ನಿಂತಿರ್ತಾಳ ಅವ್ರವ್ವ. ಯವ್ವ ಬಾ ಬಡಗನೆ ಅದು ಬ್ಯಾಗ ಮೊದಲು ಕೈ ಅಂತ ತಗೋತೈತಿ. ಬೂಟ್ ತಕೊ ಹಂಗೆ ಅಲ್ಲಿ ಎತ್ಕೊಂಡು ಹಂಗೆ ಬೂಟ್ ಬಿಚ್ಕೋತ್ ಮಾಡ್ಕೊತ ಎತ್ಕೊತ ಬರ್ತೀನಿ. ಆಟ ಮಾಡೋದ್ ಬಿಟ್ಟು ಅವ್ರವ್ವ ಇತ್ತಂದ್ರ
ಈ ಸಂಧ್ಯಾ ಹಾಳಿ ಇದು ಮರಿನೇ ಬೇಡ ಸಾಲಿನೇ ಪಾಡತ್ ಹಾಳಿ ಓಡಿ ಹೋಗ್ಬಿಡ್ತೈತೆ ಅದು. ಅದಲ್ಲ ದೇವ್ರಂದ್ರೆ ಹಿಂಗಿರ್ತಾರೆ, ಹಿಂಗಿರ್ಬೇಕು ದೇವ್ರತ್ತಾರೆ. ಕೊಳ್ಳಾಗ ರುಂಡದ ಮಾಲಿ ಹಾಕೊಳ್ಳೋದ್ರಿ ಒಬ್ಬ ಸತ್ತು ಮನುಷ್ಯನ ನೋಡಿದ್ರೆ ನಮ್ಗೆ ಭಯ ಆಕೈತಿ. ರುಂಡಗಳು ಕಡ್ದು ಈಗ ಸರ ಮಾಡಿ ಮೇತಿರ್ತಾರೆ, ಹೆಂಗ ಆಕೈತಿ ಹೇಳಿ. ಅದಕ್ಕೆ ಅದು ದೇವರಿಲ್ಲ, ಹಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ. ಇದು ಬರ್ತೈತಿ ಸಂಧ್ಯಾ ಬರೋಣ ಅವ್ರು ಅವಾಗ ಒಂದು ಕೈಯಾಗ ಒಂದು ಕುಡ್ಕೊಲ್ಲ ಹಿಡ್ಕೊಂಡಿತ್ತಿಲ್ಲಂದ್ರ ಮಮ್ಮಿ ಏನಾಗೈತಿ ಇವ ನಮ್ಮ ಅಂಕಲ್ ನಮ್ಮ ಮಮ್ಮಿಗೆ ಏನಾಗೈತಿ ನೋಡ್ರಿ ಅಲ್ಲ ಚಲೋ ಮಾಡ್ತಾರ ಹೌದಲ್ಲ. ಹೆಂಗ ಅದ ಹಿಡ್ಕೊಂಡಿತ್ತು ದೇವ್ರತ್ತಾರೆ ಇಲ್ಲ. ತ್ರಿಶೂಲ ಢಮಗರ್ಗೋವಿಲ್ಲ, ಬ್ರಹ್ಮ ಕಪಾಲಾಗಿಲ್ಲ. ಇದು ಭಿಕ್ಷೆ ಬೇಡಕ್ಕೆ ಏನು ಹೋಯ್ತಾರ? ತಾಟ ಚರಿಗೆ, ತಾಟ ಬುಟ್ಟಿ ಏನ್ ಹೋಯ್ತಾರ. ಡೋಗಿ ಒಯ್ದ್ರೆ ಡೋಗಿ ಅಂದ್ರೆ ಬ್ರಹ್ಮ ಕಪಾಲ ಡೋಗಿನ ಹಿಡ್ಕೊಂಡು ಹೋಗ್ರ ಮತ್ತೆ ಹೆಂಗ್ ಹೇಳ್ರಿ ಅವ್ರು ನೀಡೋರ್ರಿ ಹಂಗ ನೀಡ್ದಲ್ಲಿ ಡೋಗಿ ಹಾಕೊಳ್ತೀವಿ ನಾವು. ಅದಕ್ಕೆ ಬ್ರಹ್ಮ ಕಪಾಲವಿಲ್ಲ, ವೃಷಭ ವಾಹನನಲ್ಲ, ಅವ ಎತ್ತಿನ ಮೇಲ ಕೂತು ತಿರುಗಾಡಂಗಿಲ್ಲ, ಋಷಿಯರ ಬಡ್ದೆ ಇದ್ದಾತನಲ್ಲ. ಕತ್ತಿಗೊಳೆ ಋಷಿಯರ ಬಡ್ದೆ ಯಾರ ಜೋಡಿ ಇದ್ದಾವಲ್ಲ? ಋಷಿಯರ ಬಡ್ದೆ ಇದ್ದಾತನಲ್ಲ. ಎರಗುವ ಸಂಸಾರದ ಕುರು ಇಲ್ಲದಾತಂಗೆ. ಎರಗುವ ಸಂಸಾರದ ಕುರು ಅಂದ್ರೆ ನಿಮ್ ಸಂಸಾರದ ಕುರು ಏನ್ರಿ? ಮಕ್ಕಳು ಮರಿ ಮೊಮ್ಮಕ್ಕಳು ಅದಲ್ಲ, ಬೀಗರು ಬಿಜರು ಇದೆ ಅಲ್ಲ, ನಿಮ್ಮ ಸಂಸಾರದ ಕುರು ಇದೆ ಅಲ್ಲ. ಅಂತ ಯಾವ ಕುರು ಹೋಗಿಲ್ಲ. ಮತ್ತ ಹೊಲ ಮನಿ ಆಸ್ತಿ ಬಂಗಾರ ಇವೆಲ್ಲ ಕುರು ಅದಲ್ಲ. ಹಂಗ ದೇವ್ರಿಗೆ ಆ ಜಗ ದೇವ್ರದು, ಈ ತೆಗ್ಗ ದೇವ್ರದು, ಆ ಗುಡ್ಡ ದೇವ್ರದು, ಇಂಥ ಯಾವ ಮಕ್ಕಳು ಮರಿ ಹೆಂಡತಿ ಅಣ್ಣತಂಬ್ರು ಬೀಗರು ಇಂಥ ಯಾವ ಸಂಬಂಧ ಸಂಸಾರ ಅಂತ ಕುರು ಅನ್ನೋದೇ ದೇವ್ರಿಗೆ ಇಲ್ಲ. ಅಂತ ಯಾವುದ್ರೆ ಯಾರು ಇತ್ತ ತಿಳ್ಕೊರಿ, ಅದು ದೇವ್ರ ಅಲ್ಲ. ಅಂತ ದೇವ್ರಿಗೆ ಹೆಸರನೇ ಇಲ್ಲ. ಇದನ್ನ ಮೊನ್ನೆನೇ ಹೇಳಿ ನಾನು, ಇದ ದೇವ್ರಿಗೆ ಹೆಸರಿಲ್ಲ, ಕೈ ಸಿಗುಲ್ಲ, ಕಣ್ಣಿ ಕಾಣಲ್ಲ, ನಮ್ಗೇನ್ ಬೇಡಿದ್ದೆಲ್ಲ ಕೊಡ್ತಾನ. ಅದ ದೇವ್ರಿಗೆ ಮುಸಲ್ಮಾನ್ರು ಏನಂತ ಹೆಸರಿಟ್ಟಾರ? ಏನಂತ ಇಟ್ಟಾರಪ್ಪ? ಅಲ್ಲ ಅಂತ. ಕ್ರಿಶ್ಚಿಯನ್ರು ಏನಂತ ಹೆಸರಿಟ್ಟಾರ? ಗಾಡ್ ಅಂತ ಇಟ್ಟಾರ. ಜೀಸಸ್ ಅವ ಗುರುಗಳು ಗಾಡ್ ಅಂತ ಹೆಸರಿಟ್ಟಾರ. ಅದಲ್ಲ ನಮ್ಮ ಋಷಿ ಮುನಿಗಳು ಅದಕ್ಕೆ ಏನಿಟ್ಟಾರ? ಪರಮಾತ್ಮ ಅಂತ ಇಟ್ಟಾರ, ಪರಶಿವ ಅಂತ ಇಟ್ಟಾರ. ದೇವ್ರು ಏಟದ ಹೊಟ್ಟೆ ಜಗತ್ನಾಗ ಒಂದೈತಿ, ಅದ ಒಂದ ದೇವರಿಗೆ. ಬಸವಣ್ಣನವ್ರು ಏನಿಟ್ಟಾರ? ಲಿಂಗ ತಿಟ್ಟಾರ. ಆ ಲಿಂಗದ ಹೆಸರ ಕೂಡಲ ಸಂಗಮ ಲಿಂಗ ತಿಟ್ಟಾರ. ನಮ್ಮ ಕೊಳ್ಳಾಗಿರೋ ಲಿಂಗ ಅಂದ್ರ ಅದು ಪರಮಾತ್ಮ. ಅದಕ್ಕ ಆ ದೇವರಿಗೆ ಹೆಸರು ಅನ್ನೋದೇ ಇಲ್ಲ. ನಾಳೆ ಹೋಯ್ತಲ್ಲ ಸಂಧ್ಯಾ ಬಂದು ಮತ್ತೊಂದು ಹೆಸರು ಹೇಳ್ತಾಳ. ಅದೇ ಕರೆ ಏನ್ ಹೇಳ್ತಿರ್ತಾರಲ್ಲ, ಈ ಸಂಧ್ಯಾನ ಹೆಸರು ಏನ್ ಸಂಧ್ಯಾ ಐತ್ರಿ? ನೀವೆಲ್ಲಾರು ಕೂಡ ಅವ್ರ ಅತ್ತಿ ಹುಡುಗ ಚಪ್ಪರಿಸ್ಕರ್ಕಿ ಸಂಧ್ಯಾ ಅಂತಂದ್ರಿ ಸಂಧ್ಯಾ ಆಯ್ತು, ಹೌದಲ್ರಿ? ಅದಕ್ಕ ದೇವರಿಗೆ ಹೆಸರು ಅನ್ನೋದು ಇರುವುದಿಲ್ಲ. ಮತ್ತ ನಿಜವಾದ ಗುರುಗಳು ಹೆಂಗಿರ್ತಾರ ಅವ್ರಿಂದೊಂದು ವಚನ ನೋಡಿ. ಅರಿಯದ ಗುರು ಅರಿಯದ ಶಿಷ್ಯಂಗೆ. ಮೊದಲ ಗುರುವಿಗೆ ತಿಳಿದಿಲ್ಲ, ಇವ ನಮ್ಮ ಶಿಷ್ಯ ಆಗಂತ ಅವಾಗೇನ್ ತಿಳಿದಿಲ್ಲ, ನನಗ ತಿಳಿದಿಲ್ಲ ಮೊದಲು. ಅರಿಯದ ಗುರು ಅರಿಯದ ಶಿಷ್ಯಂಗೆ, ಅಂದಕನ ಕೈಯನು ಅಂದಕ ಹಿಡಿದಡ. ಮುಂದ ನಾರು ತಾವರು ಹೇಳಲೇ ಮರುಳೆ. ಒಬ್ಬ ಕುಡ್ ಇನ್ನೊಬ್ರು ಕುಡ್ಡನ್ ಕೈ ಹಿಡ್ಕೊಂಡು ಹೊಂಟಾರ, ಇಬ್ರು ಕೂಡಿ ಹೋಗಿ ಮುಟ್ಟಕ್ ಸಾಧ್ಯ ಆಕೈತೇನ್ರಿ? ಒಬ್ಬ ಕುಡ್ ಹೋದ್ರು ಸಾಧ್ಯ ಇಲ್ಲ, ಇನ್ನಿಬ್ರು ಕುಡ್ ಹೊಂಟ್ರೆ ಹೆಂಗ್ ಹೋಗಿ ಮುಟ್ಟಕ್ ಆಗ್ತದ? ತ್ವರೆಯಲದ್ದವನು ಈ ಸಲಲೈರಿರವ ತೆಗೆದವನ ತೆರನಂತೆ. ಇವ ಏನ್ ಮಾಡ್ತಾನ? ಇವ್ ಈಶಾಡಕ್ ಹೋಗುವತ್ತು ಹೊಳಿದಂಡಿಗೆ ಹೋದ್ರೆ ಅಲ್ಲೇ ಮೊಳಕಾಲ್ ಮಟ್ಟದ ಒಳಗ ನೀರ್ ಹಾಕೋತ್ ಪಟ್ನೆ ಜಳಕ ಮಾಡಿ ಬರ್ತಾನೆ. ಇದಕ್ಕ ಈಸ್ ಬರುದಿಲ್ಲ. ಇವ್ ಹೊಳೆ ಮುಳುಗನ್ರಿ ತೆಗೀರಿ ತೆಗ್ಯಾಕ್ ಬರ್ತೈತೇನ? ಅಂದ್ರೆ ಈಸ್ ಬರ್ಲಾರ್ದ ಬಂದ ಯಾರು ಮುಳುಗಂತವ್ರು ತೆಗ್ಯಾಕ್ ಬರ್ತೈತೇನ? ಹಂಗ ಬರುದಿಲ್ಲ. ಅಂದ್ರ ಅರಿಯದ ಗುರು ಅರಿಯದ ಶಿಷ್ಯಂಗ ಬುದ್ಧಿ ಹೇಳೋದಂದ್ರೆ ಹಿಂಗ ತೆಗೆವತ್ತರ ಅಂಬಿಗರ ಚೌಡಯ್ಯ. ಅದಕ್ಕೆ ನಮಗೆ ಅರಿವಾದಾಗ ಇನ್ನೊಬ್ರಿಗೆ ಮಾರ್ಗದರ್ಶನ ಮಾಡಬೇಕು. ಒಂದು ಅಕಸ್ಮಾತ್ ಗುರುವಿಗೆ ತಿಳಿದಿಲ್ಲ, ತಪ್ಪು ಹೇಳಕತ್ತಂದು ಕ್ಷಮ ಐತಿ. ಆ ವಿಷಯದಾಗ ಏನೋ ಒಂದು ಸ್ವಲ್ಪ ನಿನ್ನೆ ನಮ್ಮ ಮಕ್ಕಳು ಹೇಳಿದ್ರು, ಏನೋ ಸ್ವಲ್ಪ ಅದ್ರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ, ಒಂದು ಹೆಚ್ಚು ಕಡಿಮೆ ಆದ್ರು ಎಲ್ಲಾ ಅರ್ಥಿರ್ತೈತಿ, ಎಲ್ಲಾ ಜ್ಞಾನ ಇದು ತಪ್ಪು ದಾರಿ ತೋರಿಸ್ತಾರಲ್ಲ, ಅವ್ರಿಗೆ ಏನಂತಾರ? ಅವ್ರಿಗೆ ರಾಕ್ಷಸರು ಅಂತ. ಅವ್ರಿಗೆ ಗುರುಗಳಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಏನೋ ಒಂದು ವಿಚಾರ ಹೇಳಕತ್ತೀನಿ, ಈಗಾಗಲೇ ಇಷ್ಟೆಲ್ಲ ಪ್ರವಚನದಾಗ ಎಷ್ಟೆಷ್ಟೋ ವಿಚಾರಗಳು ಇಸ್ವಿ ತಪ್ಪಾಗಿರ್ಬೇಕು, ಹೇಳಲಿ ವಿಚಾರಗಳು ಸ್ವಲ್ಪ ಹಿಂದ ಮುಂದೆ ಆಗಿರ್ಬೇಕು, ಈ ಅವ್ವನ ವಿಚಾರವಾದ ಇವ್ರು ಹೇಳಿರ್ಬೇಕು, ಹಿಂಗೇನ್ರಿ ಆಗಿರ್ಬೇಕು. ಆದ್ರೆ ನನ್ನ ಇದರಿಂದ ಆಗೈತಿ, ನನಗೆ ಗೊತ್ತಿದ್ದು ತಪ್ಪು ಹೇಳಕತ್ತಿದ್ದೆ ಅಂದ್ರೆ ಅವ್ರಿಗೆ ಭಾಳ ಕೆಟ್ಟ ಶಬ್ದದಿಂದ ಮಾತಾಡ್ಬೇಕಾಕೈತಿ. ಅಂಥವ್ರೆಲ್ಲ ಗುರುಗಳೇ ಅಲ್ಲ. ಮೊನ್ನೆ ಯಾವುದೋ ಒಂದು ಗುರು ಒಂದು ಕಡೆ ಪ್ರವಚನದಾಗ ಬಂದಿದ್ರು, ಒಂದು ಗುರು ಅದು ಹೇಳ್ತ ಹನುಮಂತ ಬಾಲ ಹೇಳ್ತಾರೆ. ನಮ್ಗೆ ಆ ಬಾಲ ತೊಗೊಂಡು ಏನು ಮಾಡೋದು? ಆ ಬಾಲದ ಕೋತಿ ಸಂಸ್ಕಾರದವರು ನಾವು ಲಿಂಗಾಯತರಲ್ಲ, ಅದಕ್ಕೆ ಆ ಬಾಲದ ಕೋತಿ ನಾವು ನೆನಪ ತೆಗಿಬಾರ್ದು. ಅಂತ ಬಾಲ ಬಿಚ್ಚವ್ರಿಗೆ ಬಿಚ್ಚಿಸ್ಕೊಡ್ಬಾರ್ದು ನಾವೆಲ್ಲ. ಮತ್ತು ಕೆಲವೊಬ್ಬರೆಲ್ಲ ಬಂದರು ನಾವು ಲಿಂಗಾಯತರು ವೀರಶೈವ ಅನ್ಕೊತಂದ್ರು. ಲಿಂಗಾಯತರು ವೀರಶೈವದೊಳಗೆ ಎಷ್ಟೊಂದು ವ್ಯತ್ಯಾಸ ಐತೆ ನೋಡಿ.
ತಲೆ ಮೇಲೆ ಕಾಲಿಟ್ಟು ಯಾರು ಆಶೀರ್ವಾದ ಮಾಡೋರು, ವೈದಿಕ ಮಾರ್ಗ ಯಾರು ಹಿಡ್ಕೊಂಡು ಹೊಂಟವರು, ಭವಿಷ್ಯವ ಮಾರ್ಗವನ್ನು ಯಾರು ಹಿಡ್ಕೊಂಡು ಹೊಂಟಾರು, ನಡೆ ನುಡಿ ಒಂದೇ ಯಾರೇ ಆಗಿಲ್ಲ ಅವರು, ಬಸವಣ್ಣನವ್ರನ್ನ ಗುರುವತ್ ಯಾರು ಒಪ್ಕೊಳ್ಳೋದಿಲ್ಲ ಅವರು, ಸಂಸ್ಕೃತ ಪಾರಮ್ಯವನ್ನು ಸಂಸ್ಕೃತನೇ ದೇವ ಭಾಷೆ ಅಂತ ಯಾರು ನಂಬ್ಕೊಂಡಿರ್ತಾರಲ್ಲ ಅವರು, ಗುಡಿ ಸಂಸ್ಕೃತಿಗೆ ಹೋಗೋರು, ಜಾತಿ ಭೇದ ಮಾಡೋರು, ಸಮಾಜವನ್ನು ಅಂಧಕಾರಕ್ಕೆ ತಳ್ಳೋರು, ಮೌಢ್ಯಗಳನ್ನ ಸಮಾಜದಲ್ಲಿ ಬಿತ್ತವರು, ಮೂಢಾಚರಣೆಗಳು ಕಂದಾಚರಣೆಗಳನ್ನ ಸಮಾಜದಾಗ ಬಿತ್ತಿ ಬಿತ್ತಿ ತಮ್ಮ ಹೊಟ್ಟೆ ತುಂಬಿಸುವವರಿಗೆ ಏನಂತಾರ ವೀರಶೈವರು ಅಂತಾರ. ಅದಕ್ಕೆ ವೀರಶೈವ ಲಿಂಗಾಯತ ಎರಡು ಒಂದೇ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಲಿಂಗಾಯತ ಅಂದ್ರ ಇಷ್ಟಕ್ಕೆ ಏನ್ ಹೇಳ್ತಿಲ್ಲ ಅಷ್ಟಕ್ಕೂ ವಿರೋಧ, ನಡೆ ನುಡಿ ಒಂದೇ ಆಗಿರ್ತೈತಿ, ಏನ್ ಹೇಳ್ತೇವಲ್ಲ ಆ ಥರನೇ ನುಡಿತಿರ್ತೇವೆ. ಆಮೇಲೆ ನಾವು ತಲೆ ಮೇಲೆ ಕಾಲಿಡೋರಲ್ಲ. ಒಬ್ರು ಶರಣರದಾಗ ಇನ್ನೊಬ್ರು ಏನ್ ಮಾಡ್ತೇವೆ, ಗುರು ಇರ್ಲಿ ಜಗದ್ಗುರು ಇರ್ಲಿ, ನಮ್ಮ ಅಪ್ಪಗಳು ಬರ್ತಾರೆ. ಈಗ ನಾವು ಶರಣಾರ್ಥಿಯೇ ಬಂದೇವು, ನಾಳೆ 15 ತಾರೀಕಿಗೆ ಬಂದೆವು. ಅವ್ರು ನಮ್ಕಿಂತ ಮೊದಲು ಬಗ್ಗೆ ಶರಣಾರ್ಥಿ ಹೇಳ್ತಾರೆ. ಯಪ್ಪ ಜಗದ್ಗುರುಗಳು ಅಂದ್ರೆ ತಲೆ ಮೇಲೆ ಕಾಡಿರೋ ಇಡೋರು ಗುರುಗಳಲ್ಲ, ಅವ್ರು ಲಿಂಗಾಯತರು. ಅದಕ್ಕೆ ಇಷ್ಟೊತ್ತಿಗೆ ಏನು ವಿಚಾರ ಏನಿದೆ ಅವಕ್ಕೆಲ್ಲ ತದ್ವಿದ್ ವಿರುದ್ಧವಾಗಿ ಸತ್ಯವಾದ ಜ್ಞಾನವಾದ ಮಾರ್ಗದಲ್ಲಿ ನಡೆಯೋರಿಗೆ ಲಿಂಗಾಯತರು ಅಂತಾರ. ಅದಕ್ಕೆ ಈ ಕಡೆ ವೀರಶೈವನೂ ಅನ್ನಂಗಿಲ್ಲ, ಈ ಕಡೆ ಲಿಂಗಾಯತನೂ ಅನ್ನಂಗಿಲ್ಲ. ಇವ್ರು ಎರಡು ಸೇರಿಸಿ ಕಸರ್ ಮೊಸರು ಮಾಡೋರು ಅಂದ್ರೆ ಇವ್ರಿಗೆಲ್ಲ ಪಕ್ಕಾ ಗೊತ್ತಿದ್ದು ನಮ್ಗೆ ತಪ್ಪು ದಾರಿ ಹಿಡ್ಸಕ್ ಬಂದಾರ. ಇಂಥಕ್ಕೂ ನಾವು ತಿಳ್ಕೊಬೇಕು. ಇಂಥಕ್ಕೂ ತಿಳ್ಕೊಳಿಕಂದ್ರೆ ಮತ್ತೆ ಊದಿನ ಕಡ್ಡಿ ತೊಗೊಂಡು ದೇವ್ರಿಗೆ ಹೋಗೋದು, ಊರಿನ ಕಡ್ಡಿ ತೊಗೊಂಡು ಗುಡಿಗೆ ಹೋಗಿ ಗುಡಿಯಾಗ ಬೆಡ್ಕೊತಿರ. ನಾವು ಊದಿನ ಕಡ್ಡಿ ಸಂಸ್ಕೃತಿ ಅವರ, ನಾವು ಗುಡಿಗೆ ಹೋಗೋ ಸಂಸ್ಕೃತಿ ಅವರ. ಅಂದ್ರೆ ಇವ್ರೆಲ್ಲ ಏನದಲ್ಲ ಈ ತಿಳಿಲಾರ್ದೆ ಸಣ್ಣ ಪುಟ್ಟ ತಪ್ಪು ಮಾಡೋರ್ಕಿಂತ ಇವ್ರೆಲ್ಲ ತಿಳಿದು ತಪ್ಪು ಮಾಡೋಂಥವ್ರು ಏನದಲ್ಲ ಇವ್ರಿಗೆ ಮಾರಣ ಅಂತಿಕರು ಅಂತಾರೆ. ದೊಡ್ಡ ಹಗ್ಗ ತಗೊಂಡು ಊರ್ ಹಾಕೋದು ಭಾಳ ಚಲೋ ರೀ. ಕೂದಲಿಗೆ ಕುತ್ತಿಗೆ ಕೊಯ್ಯವ್ರು ಅಂತಾರಲ್ಲ, ಇಂಥವ್ರದಿಂದ ಇದರ ಬದರ ಬರುವಂಥ ವೈರಿಗಳಿಂದ ನಾವು ರಕ್ಷಣೆ ಮಾಡಿಕೊಂಡು ನಮ್ಮವ್ರ ಧರ್ಮವನ್ನು ಉಳಿಸ್ಕೋಬಹುದು. ಆದ್ರೆ ನಮ್ಮ ಜೊತೆನೇ ಇದ್ದು ನಮ್ಗತ್ಲೇನೆ ಎಲ್ಲ ವಿಚಾರ ಮಾಡ್ಕೊಂಡು ಬಸವಣ್ಣನ ಹೆಸರು ಹೇಳ್ಕೊಂಡು ಇಂಥವ್ರು ಮಾಡೋರು ಬಂದಾಗ ಭಾಳ ಕಷ್ಟ ಆಕೈತಿ. ಅದಕ್ಕೆ ನಿಜ ಗುರುವಿನ ಸ್ವರೂಪ ನಮ್ಗೆ ಅಂಬಿಗರ ಚೌಡೈ ತಂದೆಗಳು ಹೇಳ್ದಂಗೆ ನಾವು ನಿಜವಾದ ಗುರುಗಳನ್ನ ಅರ್ಥಕೊಂಡು ಅಂಥವ್ರಿಗೆ ಅಷ್ಟ ನಾವು ಸ್ವಲ್ಪ ಬೆಲೆ ಕೊಟ್ಕೋತ ಹೋದಷ್ಟು ನಮಗೆಲ್ಲ ಒಳ್ಳೇದು. ಅಲ್ಲಿ ಒಬ್ಬ ಹಿಂಗ ನಾವೇ ಹೊಂಟಿದ್ರು, ಅಲ್ಲಿ ಕಾಕಡ ದಂಡೆ ಒಂದು ಪಂಡಿತ ಕೂತಿತ್ತು. ಇವ್ರಿಬ್ರು ಚರ್ಚೆ ಕೇಳಿದ್ನಲ್ಲ, ಅಕ್ಕ ಮಹಾದೇವಿ ತಾಯಿಯವ್ರದ್ದು ಅಂಬಿಗರ ಚೌಡೈಂದಾರ ಚರ್ಚೆ ಕೇಳಿಂದ, ಯಾರು ಬರೀ ಮಾತಾಡಕ್ತಿ ಅಂಬಿಗ ಲಗಲು ಹೊಡಿ, ನಾವು ಲಗಲು ನಡೆಸು ಅಂದ್ರೆ ಅಂಬಿಗ ಅಂದ್ರೆ ಕಿನಿಷ್ಠ ಅನ್ನಂಗೆ ಮಾತಾಡಿದ. ಅವಾಗ ಅಂಬಿಗರ ಚೌಡೈನವ್ರ ಮೈ ಊರ್ದು ಹೋಯ್ತು. ಅಂಬಿಗ ಎಂದು ಕುಂದ ನುಡಿಯಾಗಿರು, ಅಂಬಿಗ ಅಂತ ಹಗರಕ್ಕೆ ಮಾತಾಡಬೇಡ, ನಂಬಿದರೆ ಒಂದೇ ಹುಟ್ಟಾಗ ದಾಂಡಿ ಕಾಣಿಸ್ತೀನಿ, ಕಡೆ ಹಾಯಿಸುವೇನು ಅಂಬಿಗರ ಚೌಡೈ ಮಗನ ನಂಬಲಿಕ್ಕೆ ನೀನು ಇಲ್ಲೇ ಹಳೆಯಾಗಿ ಮುಳುಗಿಸಿ ಬಿಡ್ತೀನಿ. ಹಂಗು ಅಂಬಿಗರ ಚೌಡೈನವ್ರು ಹೇಳಿದ್ರು. ಈ ಮಾತು ಕೇಳದಂತ ಅಕ್ಕ ಮಹಾದೇವಿ ತಾಯಿಗೆ ಬಹಳ ಸಂತೋಷ ಆಯ್ತು. ಏನಪ್ಪ ಎಷ್ಟೊಂದು ಶರಣರು ಎಷ್ಟೊಂದು ಸಮಾನತೆಯನ್ನು ಕಾಯ್ಕೊಳ್ಳೋಕೆ ಇಷ್ಟಪಡ್ತಾರಲ್ಲ. ಸಮಾಜದಲ್ಲಿ ಆ ಜಾತಿ ಈ ಜಾತಿ ಅನ್ನೋಂಗಿಲ್ಲ, ಎಲ್ಲರೂ ಸಮಾನರು ಅನ್ನೋಂಥ ವಿಚಾರ ಐತಲ್ಲ, ಅದೆಲ್ಲ ಕೇಳ್ಕೊಂಡು ಅಕ್ಕಗೆ ಆನಂದ ಆಯ್ತು. ಇವು ಹಂಗ ಹಾಕು ಹುಟ್ಟು ತೊಗೊಂಡು ಎತ್ತೆ ಬಿಟ್ಟಿದ್ರು ಇವರು. ಅವ್ನ ತಲೆಗ ಬೋಳ ಹೇರೇ ಬಿಡ್ಬೇಕತ್ತೆ. ಮತ್ತೆ ಅಕ್ಕ ಮಾದೇತ ಇಲ್ರಿ ಅಂಬಿಗಣ್ಣ ಕುಂದ್ರಣ್ಣ ನೋಡಕ್ಕ ಹೆಂಗಲ್ಲಕ್ಕತ್ತ ನೀವು ಅಂದ್ರು. ಅದಕ್ಕೆ ಅಕ್ಕ ಮಾದೇತ ಹೇಳಿದ್ರು, ನೀನು ಅಂಬಿಗನಲ್ಲ, ನೀನು ನಂಬಿಗೆಯ ಅಣ್ಣ. ನೀ ಎಂತ ಅಣ್ಣದಿ ಅಂದ್ರ ನಂಬಿಕೆ ಉಳ್ಳಂತ ಅಣ್ಣದೀಪ ಅಣ್ಣ ಪೂರ್ಣತ. ಅವರೆಲ್ಲ ಸಿಟ್ಟು ಸಮಾಧಾನ ಆಗಿ ಶಾಂತ ಆಗ್ಬಿಟ್ರು. ಅವಾಗ ಅಕ್ಕ ಮಹಾದೇವಿ ತಾಯಿಯವರು ಅಂಬಿಗರ ಚೌಡಯ್ಯನ ಕುರಿತು ಒಂದು ಸ್ವರವಚನವನ್ನ ಹೇಳಿದ್ರು. ನಮ್ಮ ಅಪ್ಪಗಳು ಈಗ ನಮ್ಮ ಕಡೆ ಎಲ್ಲರ ಕಡೆ ಹೇಳಿಸ್ತಾರ, ನಾವೆಲ್ಲರೂ ಅನ್ನೋಣ. ಇಲ್ಲಿ ಬರ್ರಿ, ಇಲ್ಲ ಅದು ತಗೊಂಡೆ ಬರ್ರಿ, ಇಲ್ಲ ಐದು ತರ್ರಿ, ಚೀಟಿ ತರ್ರಿ, ಚೀಟಿ ತರ್ರಿ. ಕರೆಕ್ಟ್ ಬರ್ಕೊಂಡ್ರಿ. ಲಾಸ್ಟಿಗೆ ಒಂದು ಏನೈತಿಲ್ಲ, ಮುಕ್ತಿ ಮಂಟಪ ಕೊಯ್ಯವಲ್ರಿ, ಇದು ಅನುಭವ ಮಂಟಪ ಕೊಯ್ಯೋ ಅಷ್ಟೇ ಹೇಳ್ಬೇಕ್ರಿ. ಹೇಳ್ಸ್ರಿ, ಎಲ್ಲರ ಕಡೆ ಹೇಳ್ಸ್ರಿ. ಅಂಬಿಗ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿಲೆ, ನಂಬಿದೆ
ಗುರುವೇ ನಿಮ್ಮ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ಅಂಬಿಗ ನಿಮ್ಮ ನಂಬಿದೆ ನಂಬಿದೆ ಗುರುವೇ ನಿಮ್ಮ ಶ್ವೇತಾ ಕಲ್ಲಪ್ಪ ತೋಳಿ ಇವರ ಶ್ರೀಮಂತ ಕಾರ್ಯಕ್ರಮ ನಾಳೆ ಸಂಜೆ ಜರುಗುವುದು. ಈ ವಿಷಯವನ್ನು ಒಲೆಯ ಭರವನೋಡಂಬಿಗ ಬರವನೋಡಂಬಿಗ ಸೆಳವುಗಳು ನಂಬಿಗ ಅದರ ಸೆಳವುಗಳ ಕಾಣಂಬಿಗ ಸುಳಿನೊಳಗೆ ಬಿದ್ದೆ ಸುಳುಹಿನೊಳಗೆ ಬಿದ್ದೆ ನಂಬಿಗ ನಂಬಿಗ ಎನ್ನ ನಡೆದುಕೊಳ್ಳು ನೀ ನಂಬಿಗ ಎನ್ನ ನೆಳೆದುಕೊಳ್ಳು ನೀ ನಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಅಂಬಿಗ ನಾನಿನ್ನ ನಂಬಿದೆ ನಂಬಿದೆ ಗುರುವೇ ನಿಮ್ಮ ನಂಬಿದೆ ನಂಬಿದೆ ಗುರುವೆ ನಿಮ್ಮ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ಆರುತೆರೆಯ ನೋಡಂಬಿಗ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರಲಿದೆ ಅಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಆರುತೆರೆಯ ನೋಡಂಬಿಗ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರಲಿದೆ ಅಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಎನ್ನ ತಡಿಗೆ ಸೇರಿಸು ದಾರಿ ಎಳೆದು ತನ್ನ ತಡಿಗೆ ಸೇರಿಸು ಈ ದೂರ ಮಾಡದಿರು ಅಂಬಿಗ ನೀ ದೂರ ಮಾಡದಿರು ಅಂಬಿಗ ದಾರಿಯೊಡೆದು ಎನ್ನ ತಡಿಗೆ ಸೇರಿಸು ದಾರಿ ಎಳೆದು ಎನ್ನ ತಡೆಗೆ ಸೇರಿಸು ಈ ದೂರ ಮಾಡದಿರು ಅಂಬಿಗ ನೀ ದೂರ ಮಾಡದಿರು ಅಂಬಿಗ ಅಂಬಿಗ ನಾನಿನ್ನ ನಂಬಿದೆ ಅಂಬಿಗ ನಾನೆನ್ನ ನಂಬಿದೆ ನಂಬಿದೆ ಗುರುವೆ ನಿಮ್ಮ ನಂಬಿದೆ ನಂಬಿದೆ ಗುರುವೆ ನಿಮ್ಮ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ತುಂಬಿದ ಹರೆಯೋಲ ಅಂಬಿಗ ತುಂಬಿದ ಹರಿಗೋಲು ಅಂಬಿಗ ಅದಕ್ಕೊಂಬತ್ತು ಚಿತ್ರ ನೋಡಂಬಿಗ ಅದ ಕೊಂಬತ್ತು ಚಿತ್ರ ನೋಡಂಬಿಗ ತುಂಬಿದ ಹರಿಗೋಲು ಅಂಬಿಗ ತುಂಬಿದ ಹರಿಗೋಲು ಅಂಬಿಗ ಅದಕ್ಕೊಂಬತ್ತು ಚಿತ್ರ ನೋಡಂಬಿಗ ಅದ ಕೊಂಬತ್ತು ಚಿತ್ರ ನೋಡಂಬಿಗ ಸಂಭ್ರಮ ನೋಡಂಬಿಗ ಇದರಿಂದ ನರೆದು ತೆಗೆ ಅಂಬಿಗ ಅಂಬಿಗ ನಾನಿಮ್ಮ ನಂಬಿದೆ ಅಂಬಿಗ ನಾನಿಮ್ಮ ನಂಬಿದೆ ನಂಬಿದೆ ಗುರುವೆ ನಿಮ್ಮ ನಂಬಿದೆ ನಂಬಿದೆ ಗುರುವೆ ನಿಮ್ಮ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ಹೊತ್ತು ನೋಡಂಬಿಗ ಹತ್ತು ಹತ್ತು ನೋಡಂಬಿಗ ಐವರು ಅಂಬಿಗ ಹತ್ತಿದರು ಐವರು ಅಂಬಿಗ ಹತ್ತು ಹತ್ತು ನೋಡಂಬಿಗ ಹತ್ತು ಹತ್ತು ನೋಡಂಬಿಗ ಐವರ ನೋಡು ಅಂಬಿಗ ಹತ್ತಿದರು ಐವರು ನೋಡಂಬಿಗ ಮುತ್ತಿಗೆ ಒಳಗಾದೆ ನಂಬಿಕೆಯ ಮುತ್ತಿಗೆಗೆ ಒಳಗಾದೆ ನಂಬಿಗ ಎನ್ನ ನೆತ್ತಿಕೊಳ್ಳು ನೀ ನಂಬಿಗ ಎನ್ನ ನೆತ್ತಿಕೊಳ್ಳು ನೀ ನಂಬಿಗ ಅಂಬಿಗ ನಾನಿನ್ನ ನಂಬಿದೆ ಅಂಬಿಗ ನಾನಿನ್ನ ನಂಬಿದೆ ನಂಬಿದೆ ಗುರು ನಿನ್ನ ನಂಬಿದೆ
ನಂಬಿದೆ ಗುರು ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ಸತ್ಯವೆಂಬ ಹುಟ್ಟು ಅಂಬಿಗ ಸತ್ಯವೆಂಬ ಹುಟ್ಟು ಅಂಬಿಗ ಸದ್ಭಕ್ತಿ ಎಂಬ ಪದವಂಬಿಗ ಸದ್ಭಕ್ತಿ ಎಂಬ ಪಥವಂಬಿಗ ಸತ್ಯವೆಂಬ ಹುಟ್ಟು ಅಂಬಿಗ ಸತ್ಯವೆಂಬ ಹುಟ್ಟು ಅಂಬಿಗ ಸದ್ಭಕ್ತಿ ಎಂಬ ಪದವಂಬಿಗ ಸದ್ಭಕ್ತಿ ಎಂಬ ಪಥವಂಬಿಗ ನಿತ್ಯ ಮುಕ್ತ ನಮ್ಮ ಚಂದ ಮಲ್ಲಿಕಾರ್ಜುನ ನಿತ್ಯ ಮುಕ್ತ ಜನ್ಮ ಚನ್ನ ಮಲ್ಲಿಕಾರ್ಜುನನ ಅನುಭವ ಮಂಟಪ ಅನುಭವ ಮಂಟಪಕ್ಕೆ ಅಂಬಿಗ ಅನುಭವ ಮಂಟಪಕ್ಕಯ್ಯೋ ಅಂಬಿಗ ನಿತ್ಯ ಮುಕ್ತ ನಮ್ಮ ಚಂದ ಮಲ್ಲಿಕಾರ್ಜುನ ನಿತ್ಯ ಮುಕ್ತ ನಮ್ಮ ಅನುಭವ ಮಂಟಪಕ್ಕಯ್ಯೋ ಅಂಬಿಗ ಅನುಭವ ಮಂಟಪಕ್ಕಯ್ಯೋ ಅಂಬಿಗ ಅಂಬಿಗ ನಿಮ್ಮ ನಂಬಿದೆ ಅಂಬಿಗ ನಿಮ್ಮ ನಂಬಿದೆ ನಂಬಿದೆ ಗುರು ನಿಮ್ಮ ನಂಬಿದೆ ನಂಬಿದೆ ಗುರು ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ನಂಬಿದೆ ಸ್ವಾಮಿ ನಿಮ್ಮ ನಂಬಿದೆ ಭಾರಿ ಆಯ್ತು ಸೂಪರ್ ಮಹೇಶ್ ಕಾಡಿಯಪ್ಪ ಅವರಿಗೆ ಶರಣಾರ್ಥಿಗಳು ಇದು ಸ್ವರವಚನವನ್ನು ಬಹಳಷ್ಟು ಜನ ಎಲ್ಲರೂ ಕೇಳಿದನು ಯೂಟ್ಯೂಬ್ನಾಗ ಪಟ್ಟನ ಅಂಬಿಗ ನಿನ್ನ ನಂಬಿದೆ ಹೊಡೆದ ಬಿಟ್ರೆ ಅಂದ್ರೆ ಅಲ್ಲಿ ಏನು ಬರ್ತೈತೆ ಹಾಡ ಅಂಬಿಗ ನಿಮ್ಮ ನಂಬಿದೆ ಜಗದಂಬಾ ರಮಣ ನಿಮ್ಮ ನಂಬಿದೆ ಒಂದು ಸಾಲು ಬದಲು ಮಾಡ್ಯಾರ ಏವಾ ಮಾತಾಡ್ಬೇಡ್ರಿ ಜಗದಂಬಾ ರಮಣ ನಿಮ್ಮ ನಂಬಿದೆ ನಂಬಿದೆ ಗುರುವೇ ನಂಬಿದೆ ಸ್ವಾಮಿ ಅನ್ನೋ ಸಾಲು ತೆಗೆದು ಇದು ಒಂದು ಸಾಲು ಹಾಕ್ಯಾರ ಲಾಸ್ಟಿಗೆ ಪೂರ್ತಿ ಹೋಗೋಣ ಏನ್ ಮಾಡಿಟ್ಟಾರ ಗೊತ್ತೈತೇನ್ರಿ ನಿತ್ಯ ಮುಕ್ತ ನಮ್ಮ ಪುರಂದರ ವಿಠಲನ ಇಷ್ಟ ಹಾಕ್ಯಾರ ನಿತ್ಯ ಮುಕ್ತ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂದಿರಕ್ಕಯ್ಯೋ ಈಗ ಮುಕ್ತಿ ಮಂದಿರಕ್ಕಯ್ಯ ಅಂದ ಅಲ್ಲಿ ಅನುಭವ ಮಂಟಪಕ್ಕಯ್ಯೋ ಅಂಬಿಗ ಎಲ್ಲಿ ಹೊಂಟಾರ ಈಗ ಅಕ್ಕ ಮಹಾದೇವಿ ತಾಯಿಯವ್ರು ಕುತ್ಕೊಂಡು ನಾವನೇ ಕುತ್ಕೊಂಡು ಎಲ್ಲಿ ಹೊಂಟಾರ ಕಲ್ಯಾಣದ ಅನುಭವ ಮಂಟಪ ಕೊಟ್ಟಾರ ಇದು ಅಕ್ಕ ಮಹಾದೇವಿ ತಾಯಿಯವರ ಸ್ವರವಚನ ಇದು ಯಾರ ಹೆಸರಲ್ಲೇ ಬತ್ತಿದು ಪುರಂದರದಾಸರ ಹೆಸರಲ್ಲೇ ಬತ್ತು ಯಾಕೆ ಬತ್ತಿದು ಯಾಕೆ ಗೊತ್ತು ಹಾ ಗೊತ್ತಾಗ್ತಿಲ್ಲ ನಾವು ವಚನಗಳನ್ನು ನೋಡ್ಲಾರ್ದೆ ಇದ್ದಿದ್ದಕ್ಕ ನೋಡ್ರಿ 12ನೇ ಶತಮಾನದೊಳಗ ಬಸವಣ್ಣನವರು ಅಕ್ಕ ಮಹಾದೇವಿ ತಾಯಿ ಹೋಗ್ಯಾರ ಅಲ್ಲಿ ನೀವು ಪುರಂದರದಾಸರು 17ನೇ ಶತಮಾನದಾಗ ಬಂದವರು 17ನೇ ಶತಮಾನದಾಗ ಬಂದವರು ಅಂದ್ರ ಈ ಬಸವ ತಂದೆಗಳು ಅಕ್ಕ ಮಹಾದೇವಿ ತಾಯಿ ಆಗಿಂದ 400 ವರ್ಷಕ್ಕೆ ಬಂದಾರ ಅಂದ್ರ ಯಾರು ಕಾಫಿ ಮಾಡ್ಯಾರ ಅಂತ ಗೊತ್ತಾಕೈತಲ್ಲ ಏನು ಪುರಂದರದಾಸರು ಆ ಥರ ಏನು ಮಾಡಿಲಾಕಿಲ್ಲ ಇಂಥ ಕುತ್ತಾಲೆ ಶಾಣೆ ಜುಪ್ಪುಗಳು ಇವೇನಾರ ಮಾಡಿರ್ಬೇಕು ಇವು ಮಾಡಿಸುಮ್ಮ ಅವ್ರ ಹೆಸರಲ್ಲಿ ಹಾಕಿರ್ಬೇಕು ಅದಕ್ಕೆ ನಮ್ಮ ವಚನಗಳೆಲ್ಲ ಅನರ್ಘ್ಯವಾದಂಥ ರತ್ನಗಳದಾವು ನಮ್ಮ ಬಸವಾದೀಶ್ವರ ಕೊಟ್ಟಂತ ವಚನಗಳು ಸ್ವರವಚನಗಳು ಯೋಗಾಂಗ ತ್ರಿವೇದಿಗಳು ಗುರುಕರ್ಣ ತ್ರಿವೇದಿ ಏನದಲ್ಲ ಅನರ್ಘ್ಯ ರತ್ನಗದಳು ಅದಕ್ಕೆ ನೀವು ದಿವಸ ಓದ್ಕೋತಿರ್ಲಿಕ್ಕಂದ್ರ ಅಪ್ಪ ನೀವು ದಿವಸ ನೋಡ್ಕೋತಿರ್ಲಿಕ್ಕಂದ್ರೆ ಏನಕ್ಕ ಗೊತ್ತಾನ ಇವ ಮತ್ತೊಬ್ಬರ ಹೆಸರಲ್ಲೇ ಬರ್ತಾವ ಈಗ ಒಂದು ಬಾರಿ ಬಂದೈತಿ ನೋಡ್ರಿ ವಿಶ್ವಸಂಸ್ಥೆ ಒಂದು ಬಿಡಾಕ್ತೈತಿ ವಿಶ್ವಸಂಸ್ಥೆಯೊಳಗ ಪಾದರಸ ಒಂದು ಘೋಷಣೆ ಮಾಡಿದ್ರು ಏನಂದ್ರ ಅನ್ನ ಆಹಾರ ಫುಡ್ ಈಸ್ ಎಸೆನ್ಷಿಯಲ್ ಮಟೀರಿಯಲ್ ಅಂದ್ರ ಇದು ಬಹಳ ಅಪ್ಯಾಯಮಾನವಾದಂತ ವಸ್ತು ಡೋಂಟ್ ವೇಸ್ಟ್ ಇಷ್ಟ 2 ಸಾಲ ಇದನ್ನ ಹಾಳು ಮಾಡಬೇಡ್ರಿ ಬಹಳ ಮಹತ್ವವಾದ ವಸ್ತು ಐತಿ ಜಗತ್ತಿನಾಗ ಎಷ್ಟೋ ದೇಶಗಳ ಎಷ್ಟೋ ಜನರಿಗೆ ಹೊಟ್ಟಿಗೆ ತಿನ್ನಲಾರ್ದ ಅಪೌಷ್ಟಿಕತೆಯಿಂದ ಹೊಟ್ಟೆ ಊಟ ಇಲ್ಲಾರ್ದ ಬಿದ್ದು ಸಾಯಕತ್ತಾವ ಅದಕ್ಕೆ ಅನ್ನ ಹಾಳು ಮಾಡಬೇಡ್ರಿ ಅಂತ ಯಾರು ಇದು ನಮ್ಮ ಬಸವ ತಂದೆಗಳು ಏನ್ ಹೇಳ್ಯಾರ 12ನೇ ಶತಮಾನದಾಗ ಹೇಳ್ಯಾರ ಹೌದಲ್ಲ ನಾವು ಸರಿಯಾಗಿ ಅದನ್ನ ಜಗತ್ತಿಗೆ ಗೊತ್ತು ಮಾಡ್ಲಾರಕ್ಕ ಈಗೆಲ್ಲ ವಚನಗಳು ಇಂಗ್ಲೀಷ್ನಾಗ ನಾವು ಜಗತ್ತಿನ ನಾವು ಆಚರಣೆ ಮಾಡ್ಕೊಂಡು ಜಗತ್ತಿಗೆ ಇದು ಹೇಳಿ ಕಳಿಸಿದ್ದೇವೆ ಅಂದ್ರೆ ನಮ್ಮ ಮಕ್ಳಿಗೆ ಯಾಕೆ ಕರ್ಕೊಂಬಂದಿಲ್ಲ ಇವತ್ತು ಕೇಳಿದೇಲಿ ನಮ್ಗೆ ಒಬ್ಬ ಪ್ರವಾಸ ತಗೊಂಡಳವ ಹೋಮ್ವರ್ಕ್ ಇರ್ತೈತ್ರಿ ಯವ್ವ ಈಕಿ ಹೋಮ್ವರ್ಕ್ ಮಾಡಿ ಸಾಲಿ ಕಲ್ತು ಸೆಣಕ್ಕೆ ಹಾಕ್ತಾಳ ಮುಂದೆ ಅಮೇರಿಕಾದಾಗ ಹೋಗ್ತಾಳ ಇಂಗ್ಲೆಂಡ್ದಾಗ ಹೋಗ್ತಾಳ ಅಲ್ಲಿ ಹೋಗಿ ನಾಕಿ ಏನು ಹೇಳ್ಬೇಕು ತನ್ನ ಸಂಸ್ಕೃತಿಯನ್ನು ಏನು ಹೇಳ್ದಕ್ಕೆ ಹೋಗಿ ಅದಕ್ಕೆ ಭಾಳ ಕಷ್ಟ ಆಕೈತಿ ಅದಕ್ಕೆ ಪ್ರವಚನ ಕರ್ಕೊಂಬರ್ರಿ ತಿಂಗಳಿಗೊಮ್ಮೆ ಅಕ್ಕನ ಬಳಗದ ಕಾರ್ಯಕ್ರಮ ಮಾಡ್ತೀರ ಸೋಮವಾರಕ್ಕೊಮ್ಮೆ ಅದಕ್ಕೆ ಕರ್ಕೊಂಬರ್ರಿ ಅನುಭವ ಮಂಟಪ ಕರ್ಕೊಂಬರ್ರಿ ಶಾಲ್ಯಾಗ ಆಕೆ 95 ತಗೊಳ್ಳೋದು 85 ತಗೊಳ್ಳಿ ಪರವಾಗಿಲ್ಲ ಆ ಜೀವನದೊಳಗ ಗಟ್ಟಿಯಾದಂಥ ವ್ಯಕ್ತಿಯಾಗಿ ನಿಮ್ಮ ಮಕ್ಕಳು ಬೆಳಿಬೇಕು ಅದಕ್ಕೆ ಮಕ್ಕಳಿಗೆ
ವಚನಗಳನ್ನು ಕಲಿಸ್ರಿ, ನಮ್ಮ ಸಂಸ್ಕೃತಿ ಪರಿಚಯವನ್ನ ಮಾಡಿಸ್ರಿ. ಸಂಸ್ಕೃತಿ ಪರಿಚಯ ಮಾಡ್ಲಿಕ್ಕಂದ್ರೆ ಏನಾಕೈತಿ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಅಮೇರಿಕಾದಾಗ್ರೆ ಅಪ್ಪವ್ರೆ ಮಹೇಶಪ್ಪವ್ರೆ ಒಂದು ವಿಶ್ವ ಲಿಂಗಾಯತರ ಒಕ್ಕೂಟ ಆತೈತಿ. ಇಲ್ಲೇನು ಇದೊಂದು ನಿಮ್ಮ ಅನುಭವ ಮಂಟಪ ಕಟ್ಟಿಲ್ಲ, ಇದ್ರ 100 ಪಟ್ಟು ದೊಡ್ಡೈತಿ. ಒಂದು 100 ಎಕರೆಷ್ಟು ದೊಡ್ಡ ಜಾಗ ತಗೊಂಡು ಅದ್ರಾಗ ದೊಡ್ಡ ವಿಶಾಲವಾದಂತ ಒಂದು ಭವನ ಕಟ್ಟಿಗೆ ಅದಕ್ಕೆ ಏನಿಟ್ಟಾರ ಗೊತ್ತದನ್ರಿ, ವಿಶ್ವ ಲಿಂಗಾಯತರ ಒಕ್ಕೂಟ ಆತಿಟ್ಟಾರ. ಅಲ್ಲಿ ನಮ್ಮವ್ರು ಯಾರೊಬ್ರು ಗುರುಗಳಲ್ಲಿ ಹೋಗಿರ್ತಾವ, ಒಳಗೆ ಹೋಗಿ ನೋಡ್ತಾರ ದೊಡ್ಡ ತಿರುಪತಿ ವೆಂಕಟರಮಣ ಫೋಟೋ ಒಂದೇದು ದ್ವಾರ ಭಾಗದ ದೊಡ್ಡ ತಿರುಪತಿ ವೆಂಕಟರಮಣ. ಮಗಲ್ಕ್ ನೋಡ್ತಾರ ಅಂಬಾಭವಾನಿ, ದುರ್ಗವ್ವ, ಪರಮೇಶ್ವರ, ಗಣಪತಿ ಏನು 333 ಕೋಟಿ ಅದಾವಲ್ರಿ. ಓಸು ಚಿತ್ರ ಹಾಕಿಟ್ಟಾರ. ಅದಾಗ ಬಸವಣ್ಣ ಹೋಗುದು ಒಂದು ಫೋಟೋ ಇಟ್ಟಾರ. ಅಂದ್ರು ಕೇಳಿದ್ರಿ ನೀವು ಲಿಂಗಾಯತ ಯಾಕಟ್ರಿ ಅಂದ್ರ ಜಗತ್ತು ಒಪ್ಕೋತೈತ್ರಿ ಬಸವಣ್ಣವ್ರ ಹೆಸರು ಮೇಲೆ. ಅಲ್ಲಪ್ಪ ಬಸವಣ್ಣವ್ರ ಹೆಸರು ಮೇಲೆ ಜಗತ್ತಿಗೆ ಗೊತ್ತಾಗ್ತೀರಿ, ಮತ್ತೆ ಇದನ್ನ ಯಾಕೆ ಹಾಕಿರಿ? ಇದನ್ನ ಸುಮ್ಮ ಹಂಗೆ ಹೇಳಿದ್ರೆ ಮಂದಿ ಬರ್ತಾರ್ರಿ, ಮತ್ತೆ ನಮ್ಮದು ಹೇಳೋದಂದ್ರ ಹಂಗ ನೀವು ಜಾಗೃತಿ ಆಗ್ಲಿಕ್ಕಂದ್ರ, ನೀವು ಎಚ್ಚರ ಆಗ್ಲಿಕ್ಕಂದ್ರ, ನಿಮ್ಮ ವಚನಗಳನ್ನ, ನಿಮ್ಮ ಧರ್ಮವನ್ನ, ನಿಮ್ಮ ಸಂಸ್ಕಾರವನ್ನು ಉಳಿಸ್ಕೊಳಿಕ್ಕಂದ್ರೆ ಏನಕ್ಕೈತಿ, ನಾಳೆ ಅವ್ರು ತಿಳ್ಕೊಂಡು ಎಷ್ಟು ಚಲೋ ಯಾರು ಭಜನದ ಸತ್ತಲೆ ಹೋಗಿರ್ತೀರಿ, ಎಷ್ಟು ಚಲೋ ಹಾಡಕತ್ತ ಅಣ್ಣ. ಯಾರದು ವಚನ? ಅಕ್ಕ ಮಹಾದೇವಿ ತಾಯಿ ಕೊಟ್ಟಂತ ವಚನ ಯಾರ ಹೆಸರಲ್ಲಿ ಬರತೈತಿ. ಅದಕ್ಕೆ ಹಂಗಾಗಬಾರ್ದಂದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು? ವಚನಗಳನ್ನು ಅಧ್ಯಯನ ಮಾಡ್ಬೇಕು, ನಮ್ಮ ಧರ್ಮವನ್ನ ನಾವು ಚೆನ್ನಾಗಿ ಪಾಲಿಸ್ಬೇಕು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರ, ನಮ್ಮ ಆ ದಾಸರು, ಅವ್ರ ಹೆಸರು ಏನೋ ಐತಿ, ಟಿಮ್ ದಾಸರು, ಹಿಂಗೆಲ್ಲ ಪುರಂದರ ದಾಸರು, ಕನಕ ದಾಸರು ಅಂತ ಬರ್ತಾರಲ್ಲ, ಒಬ್ರು ಯಾರೋ ದಾಸರು ವಿಜಯಪುರ ಜಿಲ್ಲೆಯವರು. ಒಂದು 100 ವರ್ಷಗಳ ಹಿಂದೆ ಇದ್ದು ಹೋಗದವ್ರಪ್ಪ ಅವರು ಹಿಂಗ ಇಂಥ ವಚನಗಳನ್ನು ಬರ್ದಾರ್ರಿ. ಅವ್ರು ವಚನಗಳು ಬರ್ದಿದ್ದು, ಅವರು ಸಾವಿರಾರು ವಚನಗಳನ್ನು ಬರ್ದಾರ. ಆ ಸಾವಿರಾರು ವಚನಗಳನ್ನ ನಾವು ನೋಡುವಂತ ಒಂದು ಪರಿಸ್ಥಿತಿ ಬಂತು. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳೇ ತುಂಬಿ ತುಳುಕಾಕತ್ತವ್. ಆ ವಚನ 100 ವರ್ಷದಿಂದ ಬಂದವರು ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಮಾಡಿ ಇದು ಎಷ್ಟು ಚೆನ್ನಾಗೈತೆ ಅಂತ ತಮ್ಮ ಇದ್ರಾಗ ಬರಂಗ ಸ್ವಲ್ಪ ಅದ್ರೊಳಗ ಹರ ಹರ ಮಹಾದೇವನಿಗೆ ಹರಿ ಓಂ ಹಿಂಗೇನೋ ಮಾಡ್ಕೊಂಡು ಹರಿ ಅಂತ ಮಾಡ್ಕೊಂಡು ಆಟ ಮಾಡ್ಯಾರ. ಅಲ್ಲೆಲ್ಲ ಏನದವು? ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಇವು ನಮ್ಮ ಬಹಳ ಮುಖ್ಯವಾದಂಥ ಲಿಂಗಾಯತ ಮುಖ್ಯವಾದಂಥ 3 ಸೂತ್ರಗಳು. ಇವ್ರು ಎಲ್ಲ ಅದ್ರ ಜೋಡಿಸ್ಬಿಟ್ಟಾರೆ. ನೀವು ಹಿಂಗ ಕೂತ್ರಿ ತುಕರಿ 100-200 ವರ್ಷವನ್ನ ಇವ್ರು ಬರ್ತಾರೆ. ಆ ವಿಜಯಪುರ ದಾಸರು, ಯಕ್ಷ ದಾಸರು, ವಾಯು ದಾಸರು ಇವ್ರು ಎಲ್ಲ ಕೊಟ್ಟಾರ. ಅಷ್ಟಾವರಣ, ಪಂಚಾಚಾರ ಅಂತೇಳಿ, ಶಟಸ್ಥಲ ಅಂತೇಳಿ. ಅದಕ್ಕೆ ಹಂಗಾಗಬಾರ್ದಂದ್ರೆ ನಾವು ನಮ್ಮ ಧರ್ಮದ ಆಚರಣೆಯಲ್ಲಿ ಬಹಳ ಗಟ್ಟಿಯಾಗಿರ್ಬೇಕು, ಬಹಳ ಶುದ್ಧರಾಗಿರ್ಬೇಕು. ಅದಕ್ಕೆ ಇವತ್ತು ಈ ಅಂಬಿಗರ ಚೌಡ ತಂದೆಗಳ ಕುರಿತು ಅಕ್ಕ ಮಹಾದೇವಿ ತಾಯಿ ಹೇಳಿದ ಈ ಸ್ವರವಚನದೊಳಗೆ ಏನ್ ಹೇಳ್ತಾರ ನಾವು ನೋಡೋಣ. ಹೊಳೆಯ ಬರವ ನೋಡಂಬಿಗ. ಹೊಳೆ ಅಂದ್ರೆ ಯಾವುದು? ನಮ್ಮ ಸಂಸಾರಗತ್ತ. ನಮ್ಮವ್ವ ಮೊಬೈಲ್ ತೆಗೆದು ನೋಡಕತ್ತ, ಟೈಮ್ ಲೇಟ್ ಆಯ್ತು, ಮನೆಯಾಗ ಏನಂತ ಹೇಳಿ ಬಂದಿರ್ತಾರೆ, ಇಟ್ಟಿಗೆ ಬರ್ತೀನಿ 9 ಹಾಜರಿರ್ತೀನಿ ಅಂದಿರ್ತಾರೆ, ಟೈಮ್ ಲೇಟ್ ಆಯ್ತು. ಆದ್ರೆ ಅದು ಇದೇ ಸಂಸಾರ, ಇದ ಜಗ್ಗತ್ತಿರ್ತೈತಿ. ಅಲ್ಲಿ ಟೈಮ್ ಆಯ್ತೋ ಏನೋ ಸ್ವಾಮಿಗೆ ಲಕ್ಷ ಕೊಟ್ಟಾಗ ನಾವು ಕಡಿಕೆ ನಾ ಇರದ್ದು ಹೋಗ್ಬೇಕಂತೇಳಿ. ಸೆಳವು ಬಹಳ ನೋಡೋದು ಎಷ್ಟು ಸೆಳಿತೈತಿ ನೋಡ್ರಿ ಅದು. ಅಲ್ಲ ಸುಳು ಬಹಳ ಕಾರಣಂಬೀಗ ಅಟ್ಟೆ ಅದು ಆ ಕಡೆ ಸುಳಿ ಹಾಡ್ತಿರ್ತೈತಿ ಅದು. ಅದಕ್ಕೆ ಇದ್ರಾಗ ಕೆಲವೊಂದು ಸಾಲುಗಳು. 6 ತೆರೆಯ ನೋಡಂಬೀಗ. 6 ತೆರೆಗಳಂದ್ರೆ ಅವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು 6 ತೆರೆಗಳಾಗಿ ಬರ್ತಿರ್ತಾವ. ಹೇಗೆ ಕಾಮ ಅಂದ್ರೆ ಬೇಕು ಅನ್ಸೋದು, ಅವ್ರು ಬೇಡಿದ್ದು ನಮಗೆ ಸಿಗ್ಲಿಕ್ಕೆ ಅನ್ಸಿಟ್ಟು ಬರೋದು. ಇದೆ ಕಾಮ, ಕ್ರೋಧ, ಲೋಭ. ಅದು ನನಗೆ ಬೇಕೋ ಹಠ ಹಿಡಿದು ಲೋಭಿ ಆಗೋದು. ಅಲ್ಲೇ ಕಾಮ, ಕ್ರೋಧ, ಲೋಭ. ಮೋಹ ಅಂದ್ರೆ ಅಕಸ್ಮಾತ್ ನಮ್ಗೆ ಸಿಕ್ತಂದ್ರೆ ಅದನ್ನ ಚಂದ ಜಾಕ್ ಮಾಡ್ಕೊಳ್ಳೋದು, ಭಯಂಕರ ಕಾಳಜಿ. ರಾತ್ರಿ ಎದ್ದಾಗ ಒಂದು ಮತ್ತೆ ಟ್ರೆಜರ್ ತೆಗೆದು ನೋಡುದು, ನಮ್ಮ ನೆಕ್ಲೆಸ್ ಐತಿಲ್ಲ. ಅದಕ್ಕೆ ಮೋಹ ಅಂತಾರೆ. ಅದು ಮೋಹ ಮದ ಆಕೈತಿ, ನನ್ನಂತೆ ಕೈತಿದ್ ಇಂಥದ್ದು ಯಾರ್ದು ಇಲ್ಲ. ಅದು ಆಮೇಲೆ ಮತ್ತೆ ಮದುವೆ ಸಾಕಿ ಆಗ ತಗೋಬರ್ತಾಳೆ, ನೋಡಿದ್ರೆ ಹೆಂಗೈತಿ ನೆಕ್ಲೆಸ ಅನ್ಲತ್ತಿತ್ತು. ಅಯ್ಯವ್ವ ನನ್ನಂತದೈತ್ಲಾ ಅಂದ್ರೂ ಅಕ್ಕಿಗೆ ಹೊಟ್ಟೆ ಕಿಚ್ಚು ಚಲೋ ಆಕೈತಿ. ನಮ್ಮಕ್ಕಿಂತ ಚಲೋ ಆಯ್ತು. ನೀವು 6 ತೊಲಿದ್ ಮಾಡಿಸಿದ್ರೆ 8 ತೊಲಿದ್ ನೆಕ್ಲೆಸ್ ಮಾಡ್ಕೊಂಡ್ ಬಂದಿದ್ರ ಅಂದ್ರ ಹೊಟ್ಟೆ ಕಿಚ್ಚು ಚಲೋ ಆಯ್ತು. ಒಂದು ಗಂಡಗ ನೀ ಎಂಥದ್ದು ಮಾಡಿಸಿ ಭಾರಿ ಮಾಡಿಸಿ ಐತಿ. ಇದಕ್ಕ 6 ತೆರೆಗಳು ನೋಡ್ ಅಂಬಿಗ. ಅಲ್ಲಿಂದ ದಾರಿ ಒಡೆದು ಎನ್ನ ತಡೆಗೆ ಸೇರಿಸು. ಅವುಗಳನ್ನೆಲ್ಲ ಸ್ವಲ್ಪ ಇವ್ರೆಲ್ಲ ಕಾಮ ಇವ್ರೆಲ್ಲ ಅದಾವಲ್ಲ, ಇವ್ರೆಲ್ಲ ದಾರಿ ಬಿಡಿಸಿ ನಾನು ಒಯ್ದು ದಾಂಡಿ ಕಾಣಿಸು, ನನಗ ನಿನ್ನಂತೆ ಕರ್ಕೋ. ತುಂಬಿದ ಹರಿಗೋಲು ಅಂಬಿಗ. ಇದೇನೈತಲ್ಲ ಇದು ತುಂಬಿದ ಹರಿಗೋಲು ಅಂದ್ರೆ ಇದು ತುಂಬಿದ ನಾವೇ ಇದ್ದಂಗಿದು. ಇದ್ರಾಗ ಏನ್ ತುಂಬೈತಿ ಅಂದ್ರ 25 ತತ್ವಗಳಿಂದ ಕೂಡಿ ಮಾಡೈತಿ ನಾನು. ಅಂದ್ರ ಪಂಚಮಹಾಭೂತಗಳು, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಈ ಪಂಚಭೂತಗಳು. ಅಲ್ಲಿಂದ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣ, ಮೂಗ, ನಾಲಿಗೆ, ಕಿವಿ, ಚರ್ಮ. ಪಂಚ ಕರ್ಮೇಂದ್ರಿಯಗಳು, ಗುದ, ಗುಹ್ಯ, ಪಾದ, ಪಾಣಿ, ವಾಕ್. ಇವರು
ಆಮೇಲೆ ಪಂಚ ವಿಷಯಗಳು ಅಂದ್ರೆ 5 ವಿಷಯಗಳು: ರೂಪ, ರುಚಿ, ಸ್ಪರ್ಶ, ವಾಸನೆ, ಶಬ್ದ. ಇವು 5. ಅಲ್ಲಿ ಅಂತಃಕರಣ ಚತುಷ್ಟಯಗಳು ಅಂದ್ರೆ ಅವು 4 ರೀ: ಚಿತ್ತ, ಬುದ್ಧಿ, ಅಹಂಕಾರ, ಮನ. ಇವು 4 ಅಂತಃಕರಣ ಚತುಷ್ಟಯಗಳು. ಇವು 24 ಅದಲ್ರಿ. ಇದ್ರ ಜೋಡಿ ಒಂದು ಏನು ಕೂಡ ಐತೆ ಅಂದ್ರೆ ಪರಮಾತ್ಮನ ಒಂದು ಅಂಶ ನಮ್ಮತ್ತೆ ಕೂಡ ಐತಿ. ಪರಮಾತ್ಮ ದೊಡ್ಡ ಉರಿ ಇದ್ದಂಗೆ ತಿಳ್ಕೊರಿ. ಗೌಡ್ರು ಉರಿ ಹತ್ತಾರಲ್ಲ, ಹೊಲ್ದಾಗ ಉರಿ ಗೌಡ್ರು ಉರಿ ಆಗೈತೆ ನೋಡ್ತಿರ್ತಾರೆ. ಉರಿ ದಾಗ್ 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 ಉರಿ ಆಗ್ತೈತೆ. ಅದ್ರಾಗಿನ ಒಂದು ಕಿಡಿನೂ ಅಷ್ಟ ಶಕ್ತಿ ಇರ್ತೈತಿ. ಆ ಒಂದು ಕಿಡಿ ಜೋಡಿ ಏನಾಗೈತಿ, ಈ 24 ತತ್ವಗಳು ಸೇರ್ಕೊಂಡು ಅದನ್ನ ಏನ್ ಮಾಡ್ಯವು, ಮಬ್ಬು ಮಾಡ್ಯವು. ಅದು ಏನೈತಲ್ಲ, ಯಾವ್ದಕ್ಕೂ ಅಂಟ್ಕೊಳ್ಳಾರ್ದೆ ದಗ 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 ಉರಿ ಹಾಕತೈತಿ. ನಾವು ಈ 24 ತತ್ವಗಳಿಂದ ನಾವು ಬಿಡಿಸ್ಕೊಂಡ್ರೆ ನಾವು ಅದೇ ಅಕ್ಕೆವು. ಮತ್ತೆ ಇದು ತುಂಬಿದ ಕೊಡ ಇತ್ತು, ತುಂಬಿದ ಹರಿಗೋಲ, ಇದು ಏನ್ ತುಂಬಿದೈತಲ್ಲ, ಇದು ನಾವೇ. ಇದಕ್ಕೆ ತೂತ್ಗಳು ಎಟ್ಟದವು? 9 ತೂತದ. ಹೌದಲ್ರಿ? 9 ಎಲ್ಲ ಎಣಸ್ಕೋರಿ ಮನೆಗೆ ಹೋಗಿ. 9 ತೂತದ. ಅಲ್ಲಿಂದ 10 ನೋಡಂಬೀಗ. ಏನ್ 10 ಅಂದ್ರ ದಶವಾಯುಗಳು, ದಶೇಂದ್ರಿಯಗಳು, 10 ವಾಯುಗಳು. ವ್ಯಾನ 10 ವಾಯುಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ. ಇವು 10 ವಾಯುಗಳದಾವ್ರಿ. ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತಿರ್ತೈತೆ ಅದು. ಅಲ್ಲಿಂದ 10 ಇಂದ್ರಿಯಗಳು: ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. 10 ಹತ್ತಿದರ ಇವರು ಅಂಬಿಗ ಅಂದ್ರೆ 5 ಮಂದಿ ಹತ್ಯಾರಪ್ಪ. 5 ಮಂದಿ ಯಾರ್ಯಾರಪ್ಪ ಅಂದ್ರ ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನ. ಇವ್ರು ಎಲ್ಲಾರು ಏನ್ ಮಾಡತ್ತಾರ? ಈ ಮನಸ್ಸಿನ ರೂಪಗಳೇ ಇವರು. ಈ ಮನಸ್ಸು ಅನ್ನೋದು ಈ 5 ರೂಪ ತಾಳ್ಕೊಂಡು ಅಕ್ರನ್ನೆಲ್ಲ ಅನುಭವಿಸಾಗ್ತೈತಿ. ರೂಪ, ರುಚಿ, ಸ್ಪರ್ಶ, ಶಬ್ದ, ಸುಖ. ಇವ್ರ ಸುಖನ ಈ ಮನಸ್ಸ ಈ 5 ರೂಪದಾಗ ಅನುಭವಿಸ್ತೈತಿ ನೋಡಿ. ಅದಕ್ಕೆ ಕೆಲವೊಂದು ಮಾತಾಡೋತಿರ್ತಾರೆ, ಬುದ್ಧಿಗಿದ್ದ ಐತಿಲ್ಲ, ಬುದ್ಧಿರ ಶಾಣೆಗಡೆ ಅದಿಲ್ಲ, ಚಿತ್ತಗಿತ್ತ ಐತಿಲ್ಲ. ಹೌದಲ್ರಿ? ಜ್ಞಾನ ಐತಿಲ್ಲ, ಜ್ಞಾನಿಗಳು ಹಿಂಗೆ ವರ್ತಿಸ್ತಾರ ಅಂತಿರ್ತಾರ. ಅಂದ್ರ ಜ್ಞಾನದಿಂದ ಅನುಭವಿಸುವುದು, ಬುದ್ಧಿಯಿಂದ ಅನುಭವಿಸುವುದು, ಹಿಂಗಿದ್ದಾಗ ಇವ್ರನ್ನ ಮನಸ್ಸು 5 ರೂಪಗಳಿಂದ ಅದರೊಳಗ ಹತ್ತಿ ಕೂತ್ಕೊಂಡು ಅನುಭವಿಸ್ತಿರ್ತೈತಿ. ಅಲ್ಲಿಂದ ಸತ್ಯವೆಂಬ ಹುಟ್ಟಂಬಿಗ ಅಂದ್ರೆ ದೇವರ ಅನ್ನೋದೇ ಒಂದು ಸತ್ಯ. ಜಗತ್ತಿನೊಳಗೆ ಸತ್ಯ ಯಾವುದು? ಪರಮಾತ್ಮ ಅನ್ನೋದೇ ಒಂದು ಸತ್ಯ, ಅದೇ ಹುಟ್ಟ. ಅಲ್ಲಿಂದ ಸದ್ಭಕ್ತಿ ಎಂಬ ಪಥವಂಬಿಗ. ಸದ್ಭಕ್ತಿ ಅಂದ್ರೆ ಈ ಸಚರಾಚರದಲ್ಲಿ ಕಾಣುವ ಎಲ್ಲ ಜೀವಿಗಳನ್ನ ಪ್ರೀತಿ ಮಾಡೋದೇ ಸದ್ಭಕ್ತಿ. ಕೇವಲ ನನ್ನ ಹೆಂಡತಿ, ತನ್ನ ಮಕ್ಕಳು, ನನ್ನ ಮನೆ ಸಂಸಾರ, ನಮ್ಮ ಊರನವರು ಬಂಧುಗಳಿಗಲ್ಲ, ಸಕಲ ಜೀವಾವಳಿಗಳನ್ನೆಲ್ಲ ಪ್ರೀತಿ ಮಾಡೋದಕ್ಕೆ ಏನತ್ತಾರ? ಸದ್ಭಕ್ತಿ ಅಂತಾರ. ಸುಮ್ಮನೆ ಈ ಶಬ್ದಗಳ ಅರ್ಥ ಗೊತ್ತಿರ್ಲಿ ಅಂತ ಹೇಳಿದೆ. ಅದಕ್ಕೆ ಇಂಥ ಒಂದು ವಚನಗಳನ್ನು ಹೇಳಿದ ಮೇಲೆ ಅಕ್ಕ ಮಹಾದೇವಿ ತಾಯಿಯರಿಗೂ ಹೇಳಿದ ಮೇಲೆ ಅಂಬಿಗಡವ್ರು, ಚೌಡಯ್ಯನವರು ಭಯಂಕರ ಉಬ್ಬಿಬಿಟ್ರು. ಅವ್ರು ಹವಾ ಹಾಕದಂಗಾಯ್ತು, ಭಯಂಕರ ಖುಷಿ ಆಗ್ಬಿಟ್ರು. ಏನು ನೀನು ಮಗಳ ಇಷ್ಟು ಸಣ್ಣಕ್ಕಿದಿ? ಅಂಬಿಗರ ಚೌಡವ್ರು 40 ವರ್ಷ ಮ್ಯಾಲೆ ಇರಬೇಕು. ಇದು ಒಂದು 18, 19, 20 ವರ್ಷದ ಹುಡುಗಿ. ಎಷ್ಟು ಶಾಣೆಯಲ್ಲಿ ತಾಯಿ ನೀನು ಮತ್ತು ಇವ್ರು ಅವ್ರಿಗೆ ನಮಸ್ಕಾರ ಮಾಡಿದ್ರು, ಇವ್ರಿಗೆ ನಮಸ್ಕಾರ ಮಾಡಿದ್ರು. ಮಾಡಿ ಭಾರಿ ಆನಂದ ಆಯ್ತು. ಅವಾಗ ಅಂಬಿಗರ ಚೌಡಯ್ಯ ತಂದೆಗಳು ಅಟ್ಟಿಗೆ ದಂಡೆನೂ ಬತ್ತು. ಬರೋಣ ಮಾತು ತಿಳಿದು, ಅವ್ವ ಬಹಳ ಸಂತೋಷ ಆಗೈತಿ, ನಾನೂ ಬರ್ತೀನಿ, ಇದನ್ನ ಸ್ವಲ್ಪ ಇದನ್ನ ಯಾರಿಗಾರೊಬ್ಬರು ನೇಮಿಸಿ ಬರ್ತೀನಿ. ಹಿಂಗಾಯ್ದು ಹಿಂಗೆ ಹೋದೆ ಅಂದ್ರೆ ಮತ್ತೆ ಅಲ್ಲಿ ಕೇಳಲ್ಲಿ ಹೇಳ್ತಾರ, ಅನುಭವ ಮಂಟಪ ಎಲ್ಲಿ ಐತಿ ಹೇಳ್ತಾರ. ಹಂಗೆ ಅನುಭವ ಮಂಟಪಕ್ಕೆ ಹೋಗ್ರಿ ಅಂತೇಳಿ ಅಂಬಿಗರ ಚೌಡಯ್ಯ ತಂದೆಗಳು ಅಕ್ಕ ಮಹಾದೇವಿ ತಾಯಿಯವರಿಗೆ ದಾರಿಯನ್ನು ತೋರಿ ಕಳಿಸಿದರು. ಅಕ್ಕ ಮಹಾದೇವಿ ತಾಯಿಯವರು ಅವ್ರು ಹೇಳ್ದಂಗೆ ಕೇಳ್ಕೊತ ಮತ್ತೆ ಅಲ್ಲಿಟ್ಟು ದಾರಿಯಾಗ ಎಲ್ಲಿ ಪಳಕಿ ಬಂದಲ್ಲಿ ಆ ಮೂಲಿ ಬಂದಲ್ಲಿ ಮಾಡ್ಕೋತ ಎಲ್ಲಿ ಬಂದ್ರೇ? ಉಡತಡಿಯಿಂದ ಅನುಭವ ಮಂಟಪ, ಅರಮನೆಯಿಂದ ಗುರುಮನೆಗೆ ಬಂದರು. ಅರಮನೆಯ ಸುಖಭೋಗಗಳನ್ನೆಲ್ಲ ತ್ಯಾಗ ಮಾಡಿ ಗುರುಮನೆಯ ಬಾಗಿಲಿ ಬಂದರು. ನೋಡ್ತಾರೆ ಅನುಭವ ಮಂಟಪ ನೋಡಿ ಭಾಳ ಆನಂದ ಆಯ್ತು. ಆಟೋ ನೋಡಿಗೆ ಅಲ್ಲೆಲ್ಲ ತಯಾರಾಗಿತ್ತು. ಎಲ್ಲ ಶರಣರು ಎಲ್ಲರೂ ಹೊರಗೆ ಬಂದಿತ್ತಿದ್ರು, ಶರಣೆಯರೆಲ್ಲ ಹೊರಗೆ ಬಂದಿತ್ತಿದ್ರು. ಅದರ ಮಡಿವಾಳ ಮಾಚಿ ತಂದೆಗಳು ಅಕ್ಕ ಮಹಾದೇವಿ ತಾಯಿಗೆ ಜಯ ಅಂದ್ಬಿಟ್ರು. ಎಲ್ಲರೂ ಜಯ ಅಂತೇಳಿ ಹಂಗ ಸ್ವಾಗತ ಮಾಡುದು. ಈ ಹೆಂಗ ಗುರುಗಳು ಬಂದಾಗ ಹೆಂಗ ಆರತಿ ಮಾಡಿದ್ರು ಮಾಡ್ತಿರು ಹಂಗ ಇವರು ಮಡಿವಾಳ ಮಾಚಿ ತಂದೆಗಳು ತಮ್ಮ ಹೆಗಲ ಮೇಲೆ ಒಂದು ದೋತ್ರ ಹಾಕೊಂಡಿದ್ರು. ಅದನ್ನ ಬಿಚ್ಚಿ ಹಿಂಗೆ ಹಾಸ್ಕೋತ್ ಬಂದ್ಬಿಟ್ರು. ಹಾಸ್ಕೋತ್ ಬಂದ್ರೆ ಎಲ್ಲರೂ ಹೂ ಹಾಕೋರು. ಅಕ್ಕ ಮಹಾದೇವಿ ತಾಯಿ ಮೇಲೆ ಹಿಂಗೆ ಹೂ ಹಾಕೋರು. ಅಕ್ಕ ಅದ್ರ ಮೇಲೆ ನಡ್ಕೊಂಡ್ ಬಾತ್ ಸ್ವಾಮಿ ಮಾಡಿದ್ರು. ಅದ್ರ ಮೇಲೆ ನಡ್ಲಿಲ್ಲ ಅಕ್ಕ. ಅದ್ರ ಪಕ್ಕದಾಗ ಹೋಗೋತ್ತ ಅದನ್ನ ಹಿಂಗೆ ಮಡ್ಚ್ಕೋತ್ ಅದು ಪೂರ್ತಿ ಮಗಣ ಅದನ್ನ ಹಿಂಗೆ ಕಣ್ಣಿಗೆ ಒತ್ಕೊಂಡು ಮತ್ತೆ ಮಡಿವಾಳ ಮಾಚಿ ತಂದೆಗೆ ಕೈಯಾಗ ಕೊಟ್ಟು ಅಕ್ಕ ಮಹಾದೇವಿ ತಾಯಿ ಒಳಗೆ ಅನುಭವ ಮಂಟಪದೊಳಗೆ ಪಕ್ಕ. ಅನುಭವ ಮಂಟಪದಾಗ ಹೋಗೋಣ ಎಲ್ಲರೂ ಘೋಷಣೆ ತಾಯಿಗಳಿಗಂತೂ ಘೋಷಣೆ. ನಾವು ಒಂದು ಸ್ವಲ್ಪ ತಲೆ ಮೇಲೆ ಸೇರಿ ಹಾಕಲಿಕ್ಕಂದ್ರೆ ಮಗನ ಕೂತ್ ಮಾಲಕ್ ಯಾಕಂದ್ರೆ ಹೇಗೆ ನೋಡ್ತಿರ್ತಾನ, ಏನಿದು ಹಂಗ ಬಂದಾಳ, ಏನಿದು ಎಂಥ ಕ್ರಾಂತಿ, ಎಂಥ ವೈರಾಗ್ಯ. ಎಲ್ಲರೂ ಜೈ ಅಂತ ಘೋಷಣೆ ಮಾಡ್ತಿರು. ಅವಾಗ ಯಾರು ಕೂತಿದ್ರು ಅಲ್ಲಿ ಪೀಠದ ಮೇಲೆ?
ಅಲ್ಲಂ ಪ್ರಭುದೇವ್ರು ಹೇ ಕಪ್ ಎಲ್ಲರೂ ಗಪ್ಪಾದ್ರು. ಶಾಂತ್ ಶಾಂತ್. ಮುಂದೆ ಏನು ಹೇಳ್ತಾರ ಅದನ್ನೆಲ್ಲ ಎಲ್ಲಿ ಕೇಳ್ರಿ, ನಾಳೆ ಕೇಳ್ರಿ. ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಇನ್ನೊಂದು ಬನ್ನಿ, ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಾಳೆ ಇದೇ ಅನುಭವ ಮಂಟಪದಲ್ಲಿ ನಮ್ಮ ಶ್ವೇತಾ